ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ ಅಂದರೆ ಈ ಜೂನ್ 5ಗೆ ನಿಮ್ಮ ನಡೀತಕ್ಕಂತಹ ಈ NTPC ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೋತ್ತರಗಳ ಒಂದು ಸರಣಿಯನ್ನು ಈ ಒಂದು ಸೆಷನ್ನಿಂದ ನಾವು ಸ್ಟಾರ್ಟ್ ಮಾಡೋಣ, ಸರಿನಾ? ಸೊ ಈ ಸರಣಿಯಲ್ಲಿ ಟೋಟಲಿ ನಾವು ಎಷ್ಟು ಪ್ರಶ್ನೆಗಳನ್ನು ನೋಡ್ತಿದ್ದೀವಿ, ಎಷ್ಟು ಪ್ರಶ್ನೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ದೀವಿ ಅಂತ ಕೇಳೋದಾದರೆ 818 ಡೈರೆಕ್ಟ್ ಪ್ರಶ್ನೆಗಳಿಗೆ ನಾವು ಡಿಸ್ಕಷನ್ನ ಮಾಡ್ತೀವಿ. ಹಾಗೆ ಇಂಡೈರೆಕ್ಟ್ಲಿ ನಾವು ತಿಳ್ಕೊಳ್ಳೋದಾದರೆ ಮೇ ಬಿ ಏನಿಲ್ಲ ಅಂದರೂ 3000 ಪ್ರಶ್ನೆ ನಾವು ಈ ಒಂದು ಸೆಷನ್ ಇಂದ ತಿಳ್ಕೊತೀವಿ. ಓಕೆ, ಈ ಒಂದು ಸೆಷನ್ ಅಂದ್ರೆ ಈ ಒಂದು ಸರಣಿಯಿಂದ, ಓಕೆ, ಈ ಒಂದು ಸೀರೀಸ್ ಇಂದ ನಾವು ತಿಳ್ಕೊತೀವಿ. ಸೊ ಟೋಟಲಿ ಏನು ಅಂದ್ರೆ ಇವತ್ತು ಜೂನ್ 1 ಇದೆ ಇವತ್ತು. ಹಾಗೆ 2, 3 and 4, ಓಕೆ, 2nd, 3rd ಮತ್ತು 4th ಟೋಟಲಿ 4 ದಿನ ಇದೆ. ಈ 4 ದಿನದಲ್ಲಿ ಈ 818 ಪ್ರಶ್ನೆಗಳನ್ನು ನಾವು ಕವರ್ ಮಾಡ್ತೀವಿ. ಓಕೆ, ಸೊ ಇವತ್ತು ಒಂದು 50 ಕ್ವಶನ್ಸ್ನ ಆಗಲಿ ಜಸ್ಟ್ ಇವತ್ತು ಹೇಗೆ ಅಂದರೆ ಒಂದು ಟ್ರೈಲರ್ ಥರ. ಓಕೆ, ಸೊ ಈ 50 ಕ್ವಶನ್ಸ್ ಇವತ್ತು ಕಂಪ್ಲೀಟ್ ಆದರೆ ನಾಳೆ ನಿಮಗೆ ಮತ್ತು ನಾಳೆ ನಾಡಿದ್ದು ಮತ್ತು ಆಚೆ ನಾಡಿದ್ದು ಟೋಟಲಿ ನಿಮಗೆ ಈ 818 ಕ್ವಶನ್ಗಳನ್ನು ಕವರ್ ಮಾಡಿ ಕೊಡ್ತೀನಿ. ಓಕೆ, ಸೊ 818 ಕ್ವಶನ್ಗಳು ಯಾಕೆ ಇಂಪಾರ್ಟೆಂಟ್ ಆಗ್ತಿದ್ದಾವೆ ಅಂತ ನಿಮ್ಗೆ ಹೇಳೋದಾದರೆ ಈ ಲಾಸ್ಟ್ ಟೈಮ್ RPF ಎಕ್ಸಾಮ್ ಇತ್ತು ಗೊತ್ತಾ? ಈ RPF SI ಆ್ಯಂಡ್ ಈ ಕಾನ್ಸ್ಟೇಬಲ್. ಓಕೆ, ಈ ಕಾನ್ಸ್ಟೇಬಲ್ ಮತ್ತು SI ಏನು ಎಕ್ಸಾಮ್ ಆಗಿದೆ ಅಲ್ವಾ, ಆ SI ಮತ್ತು ಈ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ ಎಲ್ಲವೂ ಕೂಡ. ಓಕೆ, ಸೊ ಎಲ್ಲ ಶಿಫ್ಟ್ಗಳಲ್ಲಿ ಬಂದಿರತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಗಳಾಗಿದ್ದಾವೆ. ಸೊ ಅದರಲ್ಲಿ ನಿಮಗೆ ಏನಿಲ್ಲ ಅಂದರೂ ಈ 818 ಪ್ರಶ್ನೆಗಳಲ್ಲಿ ಮಿನಿಮಮ್ ಅಂದರೂ ಒಂದು 20 ಪ್ರಶ್ನೆಗಳಾದರೂ ರಿಪೀಟ್ ಆಗೇ ಆಗ್ತವೆ. ಓಕೆ, 20 ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸಸ್ ಸಾಕಷ್ಟಿದೆ. ಮೀನ್ಸ್ ಹೇಗೆ ಅಂದರೆ ಡೈರೆಕ್ಟಾಗಿ 1976ರಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿದ್ದಾವೆ, ಡೈರೆಕ್ಟ್ ಇದೇ ಕ್ವಶನ್ ಬರ್ಬೋದು. ಓಕೆ, ಸೊ ಈ ರೀತಿಯ ಪ್ರಶ್ನೆಗಳು 20 ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸಸ್ ಸಾಕಷ್ಟಿರುತ್ತೆ. ಓಕೆ, ಸೊ ಹಾಗೆ ಇನ್ನೂ ಒಂದು 30 ಪ್ರಶ್ನೆಗಳು ಹೇಗೆ ಅಂದರೆ ಒಂದು 10 ಪ್ರಶ್ನೆಗಳು ಇನ್ನೊಂದು ಇದೇ ಮಾಹಿತಿಯನ್ನು ನೀವು ಓದಿರ್ತೀರ ಅಲ್ವಾ. ಸೊ ಪ್ರೀವಿಯಸ್ಲಿ ಬುಕ್ಕಲ್ಲೆಲ್ಲವೂ ಕೂಡ ಆ ಮಾಹಿತಿ ಇರುತ್ತೆ. ಒಂದು 10+ ಕ್ವಶನ್ ಏನು ಅಂದರೆ ಈ ಕರೆಂಟ್ ಅಫೇರ್ಸ್ ರಿಲೇಟೆಡ್ ತೊಗೊಂಡಿರ್ತಾನೆ. ಹಾಗೆ ಇನ್ನೊಂದು 10 ಕ್ವಶನ್ಗಳನ್ನು ಹೊಸದಾಗಿ ತೊಗೊಂಡಿರ್ತಾನೆ, ಸರಿನಾ? ಸೊ ಅದಕ್ಕಾಗಿ ನಿಮಗೆ ಈ 1 ಮಾರ್ಕ್ಸ್ ಏನಾದರೂ ಈ 1 ಅವರ್ ಕ್ಲಾಸ್ ಕೇಳಿ ನಿಮಗೆ ಏನಾದರೂ ಒಂದೇ ಮಾರ್ಕ್ಸ್ ಬರ್ತಿದ್ರು ಕೂಡ ಯೂಸ್ಫುಲ್ ಆಗುತ್ತೆ. ಓಕೆ, ದಟ್ 1 ಮಾರ್ಕ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಯೂಸ್ಫುಲ್. ಓಕೆ, 1 ಮಾರ್ಕ್ಸಿಂದ ಹೋದವ್ರು ಯಾರು ಇರ್ತಾರಲ್ವಾ ಅವ್ರಿಗೆ ಕೇಳಿ ಆ 1 ಮಾರ್ಕ್ಸ್ ಇಂಪಾರ್ಟೆನ್ಸ್ ಹೇಳ್ತಾರೆ. ಓಕೆ, ಸೊ ಇಷ್ಟು ಹೇಳ್ತಾ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಕ್ಕಿಂತ ಮುಂಚೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ. ಮೊದಲ ಪ್ರಶ್ನೆ 1976ರಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿದ್ದವು ಅಂತ ಕೇಳಿದ್ದಾರೆ. ಸೊ ಎಷ್ಟಿದ್ದವು? ಆಪ್ಷನ್ ಎ 6, 7, 11 ಮತ್ತು 10 ಅಂತ ಕೊಟ್ಟಿದ್ದಾನೆ. ಸೊ ಮೂಲಭೂತ ಹಕ್ಕುಗಳ ಅಥವಾ ಮೂಲಭೂತ ಕರ್ತವ್ಯಗಳ ಅನ್ನೋದು ಕೋಶನಲ್ಲಿ ಸ್ವಲ್ಪ ಸರಿಯಾಗಿ ಓದಬೇಕಾಗುತ್ತೆ. ಓಕೆ, ಇಲ್ಲೇನು ಕೇಳಿದಾನೆ ಅವನು? ಮೂಲಭೂತ ಹಕ್ಕುಗಳು ಕೇಳಿದಾನೆ, ಫಂಡಮೆಂಟಲ್ ರೈಟ್ಸ್ ಕೇಳಿದಾನೆ. 1976ರಲ್ಲಿ ಎಷ್ಟಿದ್ವು ಅಂತ ಕೇಳಿದ್ರೆ ಟೋಟಲಿ 7 ಇದ್ವು. ಓಕೆ, 1976ಕ್ಕಿಂತ ಮುಂಚೆ 1976ರಲ್ಲಿ ಟೋಟಲಿ 7 ಮೂಲಭೂತ ಹಕ್ಕುಗಳಿದ್ದವು. ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳಿದ್ದಾವೆ? ಅಥವಾ 1976ರ ಮುಂಚೆ 7 ಹಕ್ಕುಗಳಿದ್ವು, ಇವಾಗ 1976ರ ನಂತರ 76ರಿಂದ 2025ರವರೆಗೂ ಎಷ್ಟು ಮೂಲಭೂತ ಹಕ್ಕುಗಳಿದ್ದಾವೆ ಅಂತ ಏನಾದರೂ ಕೇಳಿದ್ರೆ ಟೋಟಲಿ 6 ಇದ್ದಾವೆ. ಯಾಕೆ ಸರ್ 6 ಇದಾವೆ ಅಂದರೆ ಒಂದನ್ನು ತೆಗೆದುಹಾಕಿದಾರ್ರಿ, 42ನೇ ತಿದ್ದುಪಡಿ ಮಾಡಿ, 44ನೇ ತಿದ್ದುಪಡಿ ಮಾಡಿ. ಓಕೆ, ಈ 44ನೇ ತಿದ್ದುಪಡಿ ಮಾಡಿ ಏನು ಮಾಡ್ತಾರೆ ಅಂದರೆ 1978ರಲ್ಲಿ ಆಸ್ತಿಯ ಹಕ್ಕನ್ನು ತೆಗೆದು ಹಾಕ್ತಾರೆ. ಓಕೆ, ಸೊ ಈ ಆಸ್ತಿಯ ಹಕ್ಕನ್ನು ತೆಗೆದು ಹಾಕಿದ ಮೇಲೆ ಈ 1978ರಿಂದ ಮುಂದೆ ಏನಾಗ್ತವೆ? ಟೋಟಲಿ ಜಸ್ಟ್ 6 ಫಂಡಮೆಂಟಲ್ ರೈಟ್ಸ್ ಮಾತ್ರ ಉಳಿತವೆ, ಸರಿನಾ? ಸೊ ಈ ಆಸ್ತಿ ಹಕ್ಕನ್ನು ಪ್ರಸ್ತುತ ರದ್ದುಪಡಿಸಲಾಗಿದೆ. ಓಕೆ, ಈ ಆಸ್ತಿ ಹಕ್ಕು ಪ್ರಸ್ತುತ ಮೂಲಭೂತ ಹಕ್ಕಾಗಿಲ್ಲ, ಸರಿನಾ? ಇದೊಂದು ಕಾನೂನಾತ್ಮಕ ಹಕ್ಕಾಗಿದೆ. ಯಾವುದು? ಈ ಆಸ್ತಿಯ ಹಕ್ಕು ಪ್ರಸ್ತುತ ಏನಾಗಿದೆ ಅಂತ ಏನಾದರೂ ನಿಮಗೆ ಕೇಳಿದ್ರೆ ಇದೊಂದು ಪ್ರಸ್ತುತ ಕಾನೂನಾತ್ಮಕ ಹಕ್ಕಾಗಿದೆ. ಎಷ್ಟನೇ ವಿಧಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ ಇವಾಗ ಅಂತ ಕೇಳಿದ್ರೆ 300A ವಿಧಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಯಾವುದನ್ನ? ಆಸ್ತಿಯ ಹಕ್ಕನ್ನ, ಸರಿನಾ? ಕ್ಲಿಯರ್ ಆಯ್ತಾ? ಎಷ್ಟಿದಾವೆ ಅಂದರೆ ಟೋಟಲಿ ಅವಾಗ 7 ಇತ್ತು, ಇವಾಗ 1978ರಿಂದ ಇವಾಗ ಎಷ್ಟಿದಾವೆ ಅಂದರೆ 6 ಇದಾವೆ. ಓಕೆ, ಇದನ್ನ ಕ್ಲಾರಿಟಿ ಇರಲಿ, ನಿಮಗೆ ಕ್ಲಿಯರ್ ಆಗಿರಲಿ. ಹಾಗೆ ಮೂಲಭೂತ ಹಕ್ಕುಗಳ ಬದಲು ಮೂಲಭೂತ ಕರ್ತವ್ಯಗಳು 1976ರಲ್ಲಿ ಎಷ್ಟಿದ್ವು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಸೊ ಪ್ರಶ್ನೆನ ಹೀಗೆ ಕೇಳಲ್ಲ. ಅವಾಗ 1976ರ ಮುಂಚೆ ಎಷ್ಟು ಮೂಲಭೂತ ಕರ್ತವ್ಯಗಳಿದ್ವು ಅಂತ ಕೇಳ್ತಾನೆ. ಸೊ ಅವಾಗ ಏನಂತ ಹೇಳ್ತೀರಾ? 11 ಅಂತ ಹೇಳ್ತೀರಾ, 10 ಅಂತ ಹೇಳ್ತೀರಾ? 2 ಹೇಳಿದ್ರು ಕೂಡ ರಾಂಗು, 0 ಅಂತ ಹೇಳಬೇಕು. ಯಾಕಂದರೆ 1976ರಲ್ಲಿ 47ನೇ ತಿದ್ದುಪಡಿ ಮಾಡಿ ಈ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತಾರೆ, ಸರಿನಾ? ಸೊ ಅದಕ್ಕೆ ಏನಂತ ಹೇಳಬೇಕಾಗುತ್ತೆ? 0 ಅಂತ ಹೇಳಬೇಕಾಗುತ್ತೆ. ಬಟ್ 1978ರಲ್ಲಿ ಅಥವಾ 1977ರಲ್ಲಿ 1976ರ ನಂತರ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿದ್ರು ನಮ್ಮ ಭಾರತ ಸಂವಿಧಾನಕ್ಕೆ 47ನೇ ತಿದ್ದುಪಡಿ ಮಾಡಿ ಅಂತ ಕೇಳಿದ್ರೆ ಎಷ್ಟು ಮೂಲಭೂತ ಕರ್ತವ್ಯಗಳು?
ಟೋಟಲಿ 10 ಮೂಲಭೂತ ಕರ್ತವ್ಯಗಳು. ಸರ್ 11 ಇದಾವಲ್ಲ, ಈ 11ನೇದೇನು 86ನೇ ತಿದ್ದುಪಡಿ ಮಾಡಿ 2002ರಲ್ಲಿ ಸೇರ್ಪಡೆ ಮಾಡ್ತಾರೆ. ಓಕೆ, ಸೊ ಇದು ಕ್ಲಾರಿಟಿ ಇರಲಿ, ನಿಮಗೆ ಗೊತ್ತಿರಲಿ. ಸೊ ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳಿದಾವೆ ಅಂದರೆ 11 ಇದಾವೆ. ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳಿದಾವೆ ಅಂತ ಕೇಳಿದ್ರೆ ಟೋಟಲಿ 6 ಇದಾವೆ. ಸರಿನಾ, ಇದು ಕ್ಲಾರಿಟಿ ಇರಲಿ, ಗೊತ್ತಿರಲಿ ನಿಮಗೆ. ಇದ್ರ ಮೇಲೆ ನಿಮಗೆ ಫಿಕ್ಸ್ಡ್ ಒಂದು ಕ್ವಶನ್ ಕೇಳ್ತಾನೆ. ಓಕೆ, ವಿಧಿಗಳ ಮೇಲೆ 1 ರಿಂದ 90ರವರೆಗೂ ವಿಧಿಗಳನ್ನು ನೋಡ್ಕೊಳ್ಳಿ. ಆಲ್ರೆಡಿ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಅದನ್ನು ಕ್ಲಾಸ್ ಮಾಡಿ ಹಾಕಿದ್ದೀನಿ. ಇಫ್ ಏನಾದರೂ ನಿಮಗೆ ಅಲ್ಲಿ 1 ಅವರ್ ಟೈಮ್ ವೇಸ್ಟ್ ಆಗ್ತಿತ್ತು ಅಂತ ಅನಿಸಿದ್ರೆ ಏನಿಲ್ಲ, ಒಂದ್ಸರಿ ಜಸ್ಟ್ PDF ಅಲ್ಲಿ ಇರ್ತದೆ. ಓಕೆ, ಆರ್ಟಿಕಲ್ಸ್ ಬಗ್ಗೆ. ಸೊ ಆರ್ಟಿಕಲ್ಸ್ ಎಲ್ಲವೂ ಕೂಡ 1 ರಿಂದ 90ರವರೆಗೂ ಆರ್ಟಿಕಲ್ಸ್ ನೋಡ್ಕೊಳ್ಳಿ. ಹಾಗೆ ಸ್ವಲ್ಪ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಲೈಕ್ ಇವಾಗ ಹೈಕೋರ್ಟ್ ಆರ್ಟಿಕಲ್ಸ್ ಮತ್ತೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಆ್ಯಂಡ್ ದೆನ್ ಗವರ್ನರು ಮತ್ತೆ CM ಆ್ಯಂಡ್ ದೆನ್ ಈ ಲೋಕಸಭೆ ಮತ್ತೆ ಈ ವಿಧಾನಸಭೆ ಈ ಎಲ್ಲವೂ ಬರ್ತಾವಲ್ವಾ, ಆ ವಿಧಿಗಳ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಮತ್ತೆ ಎಮರ್ಜೆನ್ಸಿ ಬಗ್ಗೆ ವಿಧಿಗಳ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಅಷ್ಟೇ, ಸಿಂಪಲ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹಾರ್ನ್ಬಿಲ್ ಹಬ್ಬವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಹಾರ್ನ್ಬಿಲ್ ಹಬ್ಬವನ್ನು ಯಾವ ಒಂದು ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ರೆ ಹೇಳ್ಬೋದಾ? ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ. ಇವಾಗ ಹಾರ್ನ್ಬಿಲ್ ಅನ್ನುವ ಪಕ್ಷಿ ಯಾವ ರಾಜ್ಯದ ಪಕ್ಷಿಯಾಗಿದೆ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ನಾಗಾಲ್ಯಾಂಡ್ ಅಂತ ಹಾಕ್ತೀರಾ? ನಾಗಾಲ್ಯಾಂಡ್ ಅಂತ ಹಾಕಿದ್ರೆ ರಾಂಗ್ ಆಗುತ್ತಲ್ಲ. ನಾನೇನು ಹೇಳಿದ್ದೀನಿ, ಜಸ್ಟ್ ಹಾರ್ನ್ಬಿಲ್ ಹಬ್ಬ ಕೇಳಿದ್ರೆ ನಾಗಾಲ್ಯಾಂಡ್ ಅಂತ ಹೇಳಬೇಕು. ಓಕೆ, ಈ ಹಬ್ಬ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಡಿಸೆಂಬರ್ 1ರಿಂದ ಡಿಸೆಂಬರ್ 10ನೇ ತಾರೀಕಿನವರೆಗೂ ಆಚರಣೆ ಮಾಡ್ತಾರೆ. ಕೇಳ್ತಾನೆ, ಡೇಟ್ ಕೇಳ್ತಾನೆ, ಎಕ್ಸಾಕ್ಟ್ ಡೇಟ್ ಕೇಳ್ತಾನೆ, ಮಂತ್ ಕೇಳ್ತಾನೆ. ಸರಿನಾ? ಸೊ ಅದಕ್ಕೆ ಕ್ಲಾರಿಟಿ ಇರಲಿ, ನಿಮಗೆ ಗೊತ್ತಿರಲಿ. ಯಾವುದು ಈ ಹಾರ್ನ್ಬಿಲ್ ಹಬ್ಬವನ್ನು ಯಾವ ಒಂದು ಮಂತಿನಲ್ಲಿ ಆಚರಣೆ ಮಾಡ್ತಾರೆ ನಾಗಾಲ್ಯಾಂಡ್ದಲ್ಲಿ ಅಂತ ಕೇಳಿದ್ರೆ ಡಿಸೆಂಬರ್ 1ರಿಂದ 10. ಬಟ್ ಏನಾದರೂ ಈ ಹಾರ್ನ್ಬಿಲ್ ಅನ್ನುವ ಒಂದು ಪಕ್ಷಿ ಇದೆ ಅಲ್ವಾ, ಈ ಒಂದು ಪಕ್ಷಿ ಯಾವ ಒಂದು ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ ಅಂತ ಏನಾದರೂ ಕೇಳಿದ್ರೆ ಯಾವ ಒಂದು ರಾಜ್ಯ ಅಂತ ಹೇಳ್ತೀರಾ? ಆಪ್ಷನ್ ಇದರಲ್ಲೇ ತಗೊಳ್ಳಿ. ಯಾವುದಂತ ಹೇಳ್ತೀರಾ? ನಾಗಾಲ್ಯಾಂಡ್ ಅಂತರೂ ಅಲ್ಲ. ನಮ್ಮ ಕರ್ನಾಟಕದ ಯಾಕೆ ಆಗುತ್ತೆ? ನಮ್ಮದು ನೀಲಕಂಠ ಇದೆ ಅಲ್ವಾ, ಸೊ ಇದು ಕೂಡ ಆಗೋದಿಲ್ಲ. ಆ್ಯಂಡ್ ದೆನ್ ಕೇರಳ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಯಾವ ಒಂದು ರಾಜ್ಯ ಆಗುತ್ತೆ ಸರ್? ಅರುಣಾಚಲ ಪ್ರದೇಶ ಆಗುತ್ತೆ ಸರ್, ಕೇರಳ ಆಗುತ್ತೆ. ಹೌದಾ? ಎರಡೂ ಕೂಡ ಆಗುತ್ತೆ. ಓಕೆ, ಎರಡೂ ರಾಜ್ಯದ ರಾಜ್ಯ ಪಕ್ಷಿ ಯಾವುದಾಗಿದೆ ಅಂದರೆ ಈ ಹಾರ್ನ್ಬಿಲ್ ಆಗಿದೆ. ಓಕೆ, ಎರಡೂ ರಾಜ್ಯದ ಒಂದು ಅರುಣಾಚಲ ಪ್ರದೇಶ, ಇನ್ನೊಂದು ಕೇರಳ. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಜನಸಾಂದ್ರತೆಯಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂಥ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶ. ಅತಿ ಹೆಚ್ಚು ನಿಮಗೆ ಸಾಕ್ಷರತೆ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು? ಕೇರಳ ರಾಜ್ಯ. ಓಕೆ, ಎರಡೂ ರಾಜ್ಯಗಳ ಒಂದು ರಾಜ್ಯ ಪಕ್ಷಿ ಯಾವುದಾಗಿದೆ ಅಂದರೆ ಈ ಹಾರ್ನ್ಬಿಲ್ ಪಕ್ಷಿಯಾಗಿದೆ. ಈ ಹಾರ್ನ್ಬಿಲ್ ಪಕ್ಷಿ ಏನಿದೆ ಅಲ್ವಾ, ನಮ್ಮ ಕನ್ನಡದಲ್ಲಿ ಇದಕ್ಕೆ ಏನಂತ ಕರಿತೀವಿ ನಾವು? ಈ ಹಾರ್ನ್ಬಿಲ್ ಪಕ್ಷಿಯನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಕನ್ನಡದಲ್ಲಿ ಅನುವಾದ ಮಾಡಿದ್ರೆ, ಎಕ್ಸಾಕ್ಟ್ ಅನುವಾದ ಮಾಡಿದ್ರೆ, ನಿಖರವಾದ ಅನುವಾದ ಮಾಡಿದ್ರೆ ಏನಂತ ಆಗುತ್ತೆ? ಮಂಗಟ್ಟೆ ಅಂತ ಆಗುತ್ತೆ. ಓಕೆ, ಏನಿದು ಮಂಗ ಚಿಟ್ಟೆ? ಓಕೆ, ಇದು ಮಂಗಟ್ಟೆ ಅಂತ ಆಗುತ್ತೆ. ಓಕೆ, ಮಂಗ ಮತ್ತು ಚಿಟ್ಟೆ ಇದು ಹಾರ್ನ್ಬಿಲ್ ಅಲ್ಲ ಅಂತ ಬಿಟ್ಬಿಡಬೇಡಿ. ಓಕೆ, ಸೊ ಈ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡಿದ್ರು? ನಮ್ಮ ಕರ್ನಾಟಕದಲ್ಲಿ, ದಾಂಡೇಲಿಯಲ್ಲಿ. ಓಕೆ, ಸೊ ಈ ಮಂಗಟ್ಟೆ ಹಬ್ಬವನ್ನು, ಈ ಹಾರ್ನ್ಬಿಲ್ ಉತ್ಸವವನ್ನು ನಮ್ಮ ಕರ್ನಾಟಕದ ಯಾವ ಒಂದು ಜಿಲ್ಲೆಯಲ್ಲಿ ಆಚರಣೆ ಮಾಡಿದ್ರು ಅಂತ ಏನಾದರೂ ಕೇಳಿದ್ರೆ ನಿಮಗೆ ಈ ದಾಂಡೇಲಿ ಅಂತ ಹೇಳಬೇಕಾಗುತ್ತೆ, ಅಥವಾ ಕಾರವಾರ ಅಂತ ಹೇಳಬೇಕಾಗುತ್ತೆ, ಅಥವಾ ಉತ್ತರ ಕನ್ನಡ ಅಂತ ಹೇಳಬೇಕಾಗುತ್ತೆ. ಸರಿನಾ? ಜಿಲ್ಲೆ ಕೇಳಿದ್ರೆ ಉತ್ತರ ಕನ್ನಡ, ಪ್ಲೇಸ್ ಕೇಳಿದ್ರೆ ನಿಮಗೆ ಈ ದಾಂಡೇಲಿ ಅಂತ ಆಗುತ್ತೆ. ಓಕೆ, ಇದನ್ನು ಕೂಡ ಕನ್ಫ್ಯೂಷನ್ ಆಗಬೇಡಿ. ಸರ್ ನಾಗಾಲ್ಯಾಂಡ್ ಅದು ಮತ್ತು ಅರುಣಾಚಲ ಪ್ರದೇಶ, ಕೇರಳ, ಒಟ್ಟೆ ಹಾರ್ನ್ಬಿಲ್ ಸುತ್ತಮುತ್ತ ಈ ಒಂದು 3-4 ಊರು ನೆನಪಿಟ್ಕೊಂಡು ಬಿಟ್ಟಿದ್ದೀವಿ. ಈ ಯಾವುದು ನಮ್ಮ ದಾಂಡೇಲಿ ಎಲ್ಲ ನೆನಪು ಬರಲ್ಲ, ಬೇಡ. ಓಕೆ, ಬಟ್ ನಮ್ಮ ಸ್ಟೇಟ್ ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ ಮ್ಯಾಕ್ಸಿಮಮ್ ಅದನ್ನು ಕೇಳೋದಾದರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಇನ್ನೊಂದು ಇದ್ರ ಬಗ್ಗೆ ಹೇಳೋ ಮಾಹಿತಿ ಇನ್ನೊಂದೇನೆಂದರೆ ನಿಮಗೆ ಈ ಡಿಸೆಂಬರ್ 1ರಿಂದ 10 ಆಯಿತು. ಇದು ಓಕೆ, ಇದು ನೀವು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ಇನ್ನೊಂದೇನು ಅಂದರೆ ಹಬ್ಬಗಳ ಹಬ್ಬ ಅಂತ ಕರೀತಾರೆ ಇದನ್ನು. ಓಕೆ, ಫೆಸ್ಟ್ ಆಫ್ ಫೆಸ್ಟಿವಲ್ಸ್ ಅಂತ ಕರೀತಾರೆ. ಯಾವುದನ್ನು? ಈ ಹಾರ್ನ್ಬಿಲ್ ಹಬ್ಬವನ್ನು ಹಬ್ಬಗಳ ಹಬ್ಬ, ಫೆಸ್ಟ್ ಆಫ್ ಫೆಸ್ಟಿವಲ್ಸ್ ಅಂತ ಕರೆಯತಕ್ಕಂತಹ ಒಂದು ಹಬ್ಬ ಯಾವುದು ಅಂದರೆ ಈ ಹಾರ್ನ್ಬಿಲ್ ಹಬ್ಬ. ಓಕೆ, ಇದು ಕ್ಲಾರಿಟಿ ಇರಲಿ, ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 9ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶವೇನು ಅಂತ ಕೇಳಿದರೆ 9ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಗೊತ್ತಿರಬೇಕು ನೀವು ಮೊದಲು. ಓಕೆ, 9ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಏನಾಗಿದೆ ಅಂದರೆ 97ರಿಂದ 2002 ಆಗಿದೆ. ಓಕೆ, 1997ರಿಂದ 2002 ನಡುವೆ ನಡೀತದೆ ಯಾವುದು? ಈ 9ನೇ ಪಂಚವಾರ್ಷಿಕ ಯೋಜನೆ. ಈ ಸಮಯದಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಯಾರಾಗಿದ್ದರು ಹೇಳ್ಬೋದಾ? ಅಟಲ್ ಬಿಹಾರಿ ವಾಜಪೇಯಿ. ಓಕೆ, 99ರಲ್ಲಿ ಮತ್ತೆ ಕಾರ್ಗಿಲ್ ಯುದ್ಧ ಆದಾಗ ಅಟಲ್ ಬಿಹಾರಿ ವಾಜಪೇಯಿ ಇದ್ರು ಅಂದರೆ ಮತ್ತು ಇಲ್ಲಿ ಕೂಡ ಅವರೇ ಅಲ್ವಾ? ಓಕೆ, ಹಾಗೆ ಇನ್ನೊಂದು ನಮ್ಮ ಭಾರತದ ರಾಷ್ಟ್ರಪತಿಗಳು ಯಾರಾಗಿದ್ದರು ಈ ಸಮಯದಲ್ಲಿ ಹೇಳ್ಬೋದಾ? ಈ 2002 ಸಮಯದಲ್ಲಿ ನಮ್ಮ ಭಾರತದ ರಾಷ್ಟ್ರಪತಿಗಳು ಯಾರಾಗಿದ್ದರು? ಓಕೆ, ಸೊ ಟೋಟಲಿ 9ನೇ ಪಂಚವಾರ್ಷಿಕ ಯೋಜನೆ ಅಂತ ಬರೋದಿಲ್ಲ. ಬಟ್ ಈ 9ನೇ ಪಂಚವಾರ್ಷಿಕ ಯೋಜನೆ ಅಂತ್ಯಗೊಳ್ಳುವ ಸಮಯದಲ್ಲಿ ನಮ್ಮ ಭಾರತದ ರಾಷ್ಟ್ರಪತಿಗಳು ಯಾರಾಗಿದ್ದರು? 11ನೇ ರಾಷ್ಟ್ರಪತಿ ಯಾರಾಗಿದ್ದರು? ಯಾರು ಅಂದರೆ APJ ಅಬ್ದುಲ್ ಕಲಾಂ. ಓಕೆ, APJ ಅಬ್ದುಲ್ ಕಲಾಂ ಅವರಾಗಿದ್ದರು. ಸೊ ಇದರದ್ದು ಒಂದು ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಉದ್ದೇಶವಾಗಿತ್ತು. ಏನು ಮಾಡಬೇಕಾಗಿತ್ತು? ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಉತ್ತೇಜಿಸುವುದು ಇದರ ಉದ್ದೇಶವಾಗಿತ್ತು. ಈ ಯೋಜನೆಯಡಿಯಲ್ಲಿ ದೇಶದ ಅಜ್ಞಾತ ಆರ್ಥಿಕ ಸಾಮರ್ಥ್ಯವನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡಲಾಯಿತು. ಓಕೆ, ಹೆಚ್ಚುವರಿಯಾಗಿ ಬಡತನವನ್ನು ತೊಡೆದುಹಾಕಲು ಸಾಮಾಜಿಕ ಕ್ಷೇತ್ರಗಳನ್ನು ಬಲಪಡಿಸಲು ಪ್ರಯತ್ನಗಳನ್ನು ಮಾಡಲಾಯಿತು. ಓಕೆ, ಸಿಂಪಲ್ ಆಗಿರ್ತದೆ ಪ್ರಶ್ನೆ ಇದು, ಏನಿಲ್ಲ ನಿಮಗೆ. ಇಲ್ಲಿ ಆಪ್ಷನ್ ನೋಡಿದ್ರೆ ಆಪ್ಷನ್ ಇಲ್ಲ ಇಲ್ಲಿ. ಸೊ ಅದಕ್ಕೆ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾವುದು? ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ
ಅಭಿವೃದ್ಧಿಯನ್ನು ಉತ್ತೇಜಿಸಲಾಯಿತು ಅಂತ. ಓಕೆ, ಸೊ ಏನಿಲ್ಲ, ನಿಮಗೆ ಅಲ್ಲಿ ಆಪ್ಷನ್ ನೋಡಿದ್ರೆ ಆಪ್ಷನ್ ಹೇಗೆ ಕೊಟ್ಟಿರ್ತಾನೆ ಗೊತ್ತಾ, ಈ 9ನೇದು ಅಂದರೆ 9ನೇದು 10ನೇದು 11ನೇದು 12ನೇದು ಹಾಂಗೆ ಆಪ್ಷನ್ ಕೊಟ್ಟಿರಲಿಲ್ಲ ಅವನು. ಓಕೆ, 1ನೇದು ಕೊಟ್ಟಿರ್ತಾನೆ ಅಥವಾ 4ನೇದು ಕೊಟ್ಟಿರ್ತಾನೆ ಅಥವಾ 6ನೇದು ಕೊಟ್ಟಿರ್ತಾನೆ, ನೆಕ್ಸ್ಟ್ ನಿಮಗೆ ಹಿಂಗೆ 9ನೇದು ಕೊಟ್ಟಿರ್ತಾನೆ. ಸೊ ಈ ರೀತಿ ನೀವು ಗೆಸ್ ಮಾಡಿ ಹಾಕಬೇಕಾಗುತ್ತೆ ಅಲ್ಲಿ. ಓಕೆ, ಸೊ ಎಕ್ಸಾಕ್ಟಾಗಿ ನಿಮಗೆ 1ನೇದು ಗೊತ್ತಿರುತ್ತೆ, 1ನೇದು 2ನೇದು 3ನೇದು 4ನೇದು 5ನೇದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಅದು ರಟ್ಟ ಹೊಡೆದು ಬಿಟ್ಟಿರ್ತೀರ. ಓಕೆ, ನೋಡೇ ಬಯಟ್ ಆಗಿಬಿಟ್ಟಿರುತ್ತೆ ಅದು. ಬಟ್ ಈ ಮುಂದಿನ ಗೊತ್ತಿರಲ್ಲ. ಓಕೆ, ಸ್ಪೆಷಲಿ ಏನು ಅಂದರೆ ಈ 11th ಮತ್ತು 12th ಅಂದರೆ ಯಾರಿಗೆ ಗೊತ್ತೇ ಇರೋದಿಲ್ಲ. ಓಕೆ, ಬಟ್ ಅದು ಏನಿದೆ ಆ ರೀತಿದು ನೀವು ಗೆಸ್ ಮಾಡಿ ಹಾಕಬೇಕಾಗುತ್ತೆ. ಗೆಸ್ ಅಂತಂದರೆ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಏನಿಲ್ಲ. ಓಕೆ, ಉದ್ದೇಶ ಏನು ಜಾಸ್ತಿ ದೊಡ್ಡದಿಲ್ಲ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2023 ಏಷ್ಯನ್ ಮಹಿಳಾ ಹಾಕಿ ಚಾಂಪಿಯನ್ಶಿಪ್ನ ಮಾಸ್ಕಟ್ ಜೂಹಿ ಯಾವ ಸ್ಫೂರ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಈ ಜೂಹಿ ಅನ್ನೋದು ಯಾರಿಂದ ಸ್ಫೂರ್ತಿ ತಗೊಳ್ಳಲಾಗಿದೆ? ಓಕೆ, ಜೂಹಿ ಅನ್ನೋದು ಒಂದು ಮಾಸ್ಕಾಟ್ ಆಗಿದೆ. ಯಾವುದರದ ಮಾಸ್ಕಾಟು? 2023 ಏಷ್ಯನ್ ಮಹಿಳಾ ಹಾಕಿ ಚಾಂಪಿಯನ್ಶಿಪ್ನ ಮಾಸ್ಕಾಟ್ ಇದು. ಓಕೆ, 2023 ಕರೆಂಟ್ ಅಫೇರ್ಸ್ ಕೇಳಿದ್ದಾನೆ. 2025ರಲ್ಲಿ ಎಕ್ಸಾಮ್ ನಡೆದಿದೆ ಇದು. ಈ ಎಕ್ಸಾಮಲ್ಲಿ 2023 ಕರೆಂಟ್ ಅಫೇರ್ಸ್ ಕೇಳಿದ್ದಾನೆ. ಮೀನ್ಸ್ ಇದು ಒಂದೇ ಸ್ವಲ್ಪ ಭಾಳ ಹಿಂದೆ ಹೋಗಿದ್ದಾನೆ, 2 ವರ್ಷ ಹಿಂದೆ ಹೋಗಿದ್ದಾನೆ. ಯಾವುದು ಕೂಡ ನಿಮ್ಮ ಈ RPF ಎಕ್ಸಾಮ್ ಏನೇನಾಗಿದಾವಲ್ವಾ, ಮೀನ್ಸ್ ಈ RRB ಎಕ್ಸಾಮ್ ಯಾವುದಾಗಿದಾವಲ್ವಾ, ಮ್ಯಾಕ್ಸಿಮಮ್ ಏನು ಅಂದರೆ 1 ವರ್ಷದ 4 ತಿಂಗಳು ಅಷ್ಟೇ ತೊಗೊಂಡಿದ್ದಾನೆ ಕರೆಂಟ್ ಅಫೇರ್ಸ್, ಜಾಸ್ತಿ ತೊಗೊಂಡೇ ಇಲ್ಲ. ಲೈಕ್ ಇವಾಗ SSC ಅವರೆಲ್ಲರೂ ತೊಗೋತಾರೆ ಗೊತ್ತಾ, 2021ರಲ್ಲಿ 2019ರಲ್ಲಿ 2017ರಲ್ಲಿ ಆ ಥರ ಎಲ್ಲ ಕರೆಂಟ್ ಅಫೇರ್ಸ್ನ ತೊಗೊಂಡು ಬರೋದಿಲ್ಲ ಇಲ್ಲಿ. ಓಕೆ, ಈ RRBಯಲ್ಲಿ ಸ್ಪೆಷಲಿ. ಸೊ ನಿಮಗೆ ಎಷ್ಟು ಅಂದರೆ 1 ವರ್ಷದಿಂದ 1 ವರ್ಷದ 4 ತಿಂಗಳವರೆಗೂ ಅಷ್ಟೇ ನಿಮ್ಮ ಕರೆಂಟ್ ಅಫೇರ್ಸ್ ಕೇಳ್ತಾನೆ. ಬಟ್ ಇದೊಂದು ಏನೋ ಸ್ವಲ್ಪ ಸ್ಪೆಷಲಿ ಸ್ವಲ್ಪ ಹೆಚ್ಚಿಗೆ ಆಗಿದೆ, ಸೊ ಅದಕ್ಕೆ ಕೇಳಿದ್ದಾನೆ ಅಷ್ಟೇ, ಇಂಪಾರ್ಟೆನ್ಸ್ ಇದೆ ಅಂತ. ಈ ಜೂಹಿ ಯಾವುದರ ಸ್ಫೂರ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಅಂದರೆ ಈ ಬೆಟ್ಲಾ ರಾಷ್ಟ್ರೀಯ ಉದ್ಯಾನದಲ್ಲಿರುವ ಸಾಂಪ್ರದಾಯಿಕ ಆನೆಯಿಂದ ಸ್ಫೂರ್ತಿ ಪಡೆದಿದೆ ಇದು. ಓಕೆ, ಈ ಬೆಟ್ಲಾ ನ್ಯಾಷನಲ್ ಪಾರ್ಕ್ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತದೆ? ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರ್ತದೆ. ಓಕೆ, ಅಲ್ಲಿ ಒಂದು ಆನೆ ಕಂಡು ಬರ್ತದೆ. ಆ ಸಾಂಪ್ರದಾಯಿಕ ಆನೆಯಿಂದ ಸ್ಫೂರ್ತಿ ಪಡೆದದ್ದೇ ಈ ಜೂಹಿ ಅನ್ನುವ ಒಂದು ಮಾಸ್ಕಾಟ್ ಆಗಿದೆ. ಓಕೆ, ಸೊ ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಹಾಗೆ 5 ನವೆಂಬರ್ 2023ರಂದು ರಾಂಚಿಯ ಮಾರಾಂಗ್ ಗೋಮ್ಕೆ ಜೈಪಾಲ್ ಸಿಂಗ್ ಮುಂಡಾ ಸ್ಪೋರ್ಟ್ಸ್ ಹಾಕಿ ಕ್ರೀಡಾಂಗಣದಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ ಆತಿಥೇಯ ತಂಡವು ಜಪಾನನ್ನು 4-0 ಗೋಲುಗಳಿಂದ ಸೋಲಿಸಿತು. ಓಕೆ, ಸೊ ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಬಟ್ ಇದನ್ನೇನು ಇವಾಗ ಕೇಳಲ್ಲ. ಇವಾಗೇನು ಕೇಳ್ಬೋದು ಅಂದರೆ ನಿಮಗೆ ಈ ನೆಕ್ಸ್ಟ್ ಯಾವುದು ಏಷ್ಯನ್ ಗೇಮ್ಸ್ ನಡೀತಾ ಇದ್ದಾವೆ. ಓಕೆ, ಏಷ್ಯನ್ ಗೇಮ್ಸ್ 2026ರಲ್ಲಿ ಎಲ್ಲಿ ನಡೀತವೆ ಅಂತಂದರೆ ಈ ಜಪಾನಲ್ಲಿ ನಡೀತವೆ ಅಂದರೆ ಇವಾಗ ಆಪ್ಷನ್ ಕೊಡ್ಬೋದಾ ನಿಮಗೆ? ಎಲ್ಲಿ ನಡೀತವೆ ಜಪಾನಲ್ಲಿ? ಎಕ್ಸಾಕ್ಟ್ ಸಿಟಿ ಯಾವುದು ಹೇಳ್ಬೋದಾ? ನಗೋಯಲ್ಲಿ ನಡೀತಾವ, ಅನ್ಶುವಲ್ಲಿ ನಡೀತಾವ, ಯಾವುದ್ರಲ್ಲಿ ನಡೀತಾವೆ? ಓಕೆ, ಎಕ್ಸಾಕ್ಟ್ ಸಿಟಿನ ನೋಡ್ಕೊಳ್ಳಿ. ಯಾಕೆಂದರೆ ಜಪಾನ್ ಇದೆ, ನಮ್ಮ ಏಷ್ಯಾದಲ್ಲಿರ್ತಕ್ಕಂಥ ಒಂದು ದೇಶವಾಗಿದೆ ಅದು. ಸೊ ನಿಮಗೆ ಜಪಾನ್ ಅನ್ನೋದು ಕೇಳೋದಿಲ್ಲ. ಎಕ್ಸಾಕ್ಟ್ ಹೇಳ್ತಿದ್ದೀನಿ, ನಿಮಗೆ ಕೇಳಿ ಜಪಾನ್ ಅನ್ನೋದು ಕೇಳೋದಿಲ್ಲ. ಅಲ್ಲಿ ಯಾವ ಒಂದು 2 ಸಿಟಿಯಲ್ಲಿ ನಡೀತವೆ ಅಂತ ಕೇಳ್ತಾನೆ. ಓಕೆ, ಈಗ ನಿನ್ನೆನೋ ಮೊನ್ನೆ ಇದು ಆಗಿದೆ ಫ್ರೀ ಎಕ್ಸಾಮ್. ಓಕೆ, ಈ OBC ಅವರಿಗೆಲ್ಲವರು ಕೂಡ ಫ್ರೀ ಕೋಚಿಂಗ್ ಕೊಡ್ತಾರೆ ಅಲ್ವಾ. ಸೊ ಅದೊಂದು ಫ್ರೀ ಎಕ್ಸಾಮ್ ಆಗಿದೆ. ಆ ಎಕ್ಸಾಮಲ್ಲಿ ಕೇಳಿರೋದು ಏನು ಅಂತಂದರೆ ಇದನ್ನೇ ಕೇಳಿದ್ದಾನೆ. 2026ರ ಈ ಏಷ್ಯನ್ ಗೇಮ್ಸ್ ಯಾವ 2 ಜಪಾನ್ನ ನಗರಗಳಲ್ಲಿ ನಡೀತದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಅವಾಗ ಏನಂತ ಹಾಕ್ತೀರಾ? ಜಪಾನ್ ಅಂತ ಗೊತ್ತಿರುತ್ತೆ ನಿಮಗೆ. 2022 ಅಂತ ಕೇಳಿದ್ರೆ ಚೀನಾ ಅಂತ ಗೊತ್ತಿರುತ್ತೆ. ಬಟ್ ಊರು ಬೇಕಲ್ಲ ಅಲ್ವಾ? ಓಕೆ, ಸೊ ಅದಕ್ಕೆ ಎಕ್ಸಾಕ್ಟ್ ಊರುಗಳನ್ನು ನೋಡ್ಕೊಳ್ಳಿ, ಏನಿಲ್ಲ. ಆ್ಯಂಡ್ ದೆನ್ ಅದು ಆದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಭಾರತದ ಈಶಾನ್ಯ ರಾಜ್ಯ ಅತಿ ಹೆಚ್ಚು ಸಾಕ್ಷರತೆಯ ಪ್ರಮಾಣ ಯಾವುದು ಹೊಂದಿದೆ ಅಂತ ಕೇಳಿದ್ದಾನೆ. 2011ರ ಜನಗಣತಿಯ ಪ್ರಕಾರ ಭಾರತದ ಯಾವ ಒಂದು ಈಶಾನ್ಯ ರಾಜ್ಯ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ? ಯಾವುದು ಹೊಂದಿದೆ? ಫಸ್ಟ್ ನಿಮಗೆ ಹೇಳೋದಾದರೆ ಆಲ್ ಓವರ್ ಇಂಡಿಯಾ ಹೇಳೋದಾದರೆ ಫಸ್ಟ್ ನಿಮಗೆ ಈ ಕೇರಳ ಬರುತ್ತೆ, ಸೆಕೆಂಡ್ ನಿಮಗೆ ಲಕ್ಷದ್ವೀಪ ಬರುತ್ತೆ, ಥರ್ಡ್ ನಿಮಗೆ ಯಾವ್ದು ಬರುತ್ತೆ? ಮಿಜೋರಾಮೇ ಬರುತ್ತೆ. ಓಕೆ, ಸೊ ದೆನ್ ಮಿಜೋರಾಮೇ ಅಲ್ವಾ ರೈಟ್? ಓಕೆ, ಅತಿ ಹೆಚ್ಚು ಸಾಕ್ಷರತೆಯ ಪ್ರಮಾಣ ಯಾವುದು ಅಂದರೆ ಈ 7 ಸಿಸ್ಟರ್ ಸ್ಟೇಟ್ಸ್ಗಳಲ್ಲಿ ಅಥವಾ ಈ ಈಶಾನ್ಯ ರಾಜ್ಯಗಳು ಅಂದರೆ ಎಷ್ಟು ಬರ್ತವೆ? ಟೋಟಲಿ 8 ರಾಜ್ಯಗಳು ಬರ್ತವೆ, ನಾಟ್ 7. ಓಕೆ, 7+1 ಬ್ರದರ್ ಯಾರಿದೆ? ಸಿಕ್ಕಿಂ ಇದೆಯಲ್ಲ. ಓಕೆ, ಅಣ್ಣ ತಮ್ಮ. ಸೊ ಆ ಅಣ್ಣ ತಮ್ಮನಿಗೂ ಕೂಡ ಹಿಡ್ಕೋಬೇಕಾಗುತ್ತೆ. ಟೋಟಲಿ 8 ರಾಜ್ಯಗಳು ಕಂಡು ಬರ್ತವೆ. ಯಾವುದು? ಈ ಈಶಾನ್ಯ ರಾಜ್ಯಗಳಲ್ಲಿ. ಈ ಕ್ವಶನ್ನ ಒಂದು ಸರಿ ಕೇಳಿದ್ದಾನೆ ಅಸ್ಸಾಮಲ್ಲಿ, ಸಾರಿ ಯಾವುದೋ ಎಕ್ಸಾಮಲ್ಲಿ ಕೇಳಿದ್ದಾನೆ, BPSCಯಲ್ಲಿ ಕೇಳಿದಾನೋ ರಾಜಸ್ಥಾನ್ ಎಕ್ಸಾಮಲ್ಲಿ ಕೇಳಿದಾನೆ, ಒಟ್ಟಿನಲ್ಲಿ ಕೇಳಿದಾನೆ. ಇದನ್ನು ಟೋಟಲಿ ಎಷ್ಟು ಈಶಾನ್ಯ ರಾಜ್ಯಗಳು ಕಂಡು ಬರ್ತವೆ ಅಂತ ಕೇಳಿದಾನೆ. ಓಕೆ, ಟೋಟಲಿ 8 ಬರ್ತವೆ, ನಾಟ್ 7 ಅಲ್ಲ, 7 ಸಿಸ್ಟರ್ ಸ್ಟೇಟ್ಸ್ಗಳಿದ್ದಾವೆ. ಬಟ್ ಅದರಲ್ಲಿ ಒಂದು ಬ್ರದರ್ ಕೂಡ ಬರ್ತಾನೆ. ಆ 7 ಅಕ್ಕ ತಂಗಿಯರಿಗೆ ಕಾಪಾಡೋಕ್ಕೆ ಒಬ್ಬ ಅಣ್ಣ ಇದ್ದಾನೆ, ಸಿಕ್ಕಿಂನವನು, ಅವನು ಕುಂತು ಕಾಪಾಡ್ತಾನೆ. ಸೊ ಅದಕ್ಕೆ ಟೋಟಲಿ 8 ಬರ್ತವೆ. ಆ 8 ರಾಜ್ಯಗಳಲ್ಲಿ ಅತಿ ಕಡಿಮೆ ಸಾಕ್ಷರತೆ ಪ್ರಮಾಣ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು? ಅತಿ ಹೆಚ್ಚು ಗೊತ್ತಾಯಿತು ಮಿಜೋರಾಂ. ಅತಿ ಕಡಿಮೆ ಬೇಕಲ್ಲ, ಯಾವುದು? ಅರುಣಾಚಲ್ ಪ್ರದೇಶ. ಓಕೆ, ಈ ಅರುಣಾಚಲ್ ಪ್ರದೇಶ ಏನಿದೆ ಅಲ್ವಾ, ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ. ಆಲ್ ಓವರ್ ಇಂಡಿಯಾ ಅಲ್ಲ, ಆಲ್ ಓವರ್ ಇಂಡಿಯಾ ಅಂತ ಕೇಳಿದ್ರೆ ನಿಮಗೆ ಬಿಹಾರ್ ಬರುತ್ತೆ. ಬಟ್ 7 ಸಿಸ್ಟರ್, ಈ ಈಶಾನ್ಯ ರಾಜ್ಯಗಳಲ್ಲಿ ಎಂದು ನಿಮ್ಗೆ ಕೇಳೋದಾದರೆ ಈ ಅರುಣಾಚಲ್ ಪ್ರದೇಶ ಕಂಡು ಬರುತ್ತೆ. ಓಕೆ, ಇದು ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ YS ಜಗನ್ಮೋಹನ್ ರೆಡ್ಡಿ ಯಾವ ಪಕ್ಷಕ್ಕೆ ಸೇರಿದವರು ಅಂತ ಕೇಳಿದ್ದಾರೆ. ಯಾವ ಪಕ್ಷಕ್ಕೆ ಸೇರಿದವರು ಜಗನ್ಮೋಹನ್ ರೆಡ್ಡಿ ಹೇಳ್ಬೋದಾ?
ಯುವ ಜನ ಶ್ರಮಿಕ ರೈತ ಕಾಂಗ್ರೆಸ್ ಪಕ್ಷ, ನಾಟ್ ಅ ಕಾಂಗ್ರೆಸ್ ಪಕ್ಷ, ಯುವ ಜನ ಶ್ರಮಿಕ ರೈತ ಕಾಂಗ್ರೆಸ್ ಪಕ್ಷ, ಸರಿನಾ. ಇವಾಗ ನೀವು ಏನು ನೋಡ್ಕೊಂಡು ಹೋಗಬೇಕಾಗುತ್ತೆ, ರೀಸೆಂಟ್ ಆಗಿ ಈ ಮಣಿಪುರದಲ್ಲಿ ಕ್ರೈಸಿಸ್ ಆಗ್ತಾ ಇದೆ. ಓಕೆ, ಮಣಿಪುರದಲ್ಲಿ ಈ ರಾಷ್ಟ್ರಪತಿ ಆಡಳಿತ ಹಾಕಿದ್ರು, ಅಲ್ಲಿ ಪಾರ್ಟಿಗಳಿದ್ದಾವೆ. ಓಕೆ, ಅಲ್ಲಿ ಮೇಜರ್ ಪಾರ್ಟಿ ಯಾವುದಿದೆ, ಹಾಗೆ ಅಲ್ಲಿ ಮೈನರ್ ಪಾರ್ಟಿಗಳು ಯಾವುದಾವ್ದಿದ್ದಾವೆ, ಆ ಪಾರ್ಟಿಗಳ ಹೆಸರು ನೋಡ್ಕೊಂಡು ಹೋಗಿ. ಇನ್ನೊಂದು ಏನಂದರೆ, ಈ ಹರಿಯಾಣದಲ್ಲಿ ಎಲೆಕ್ಷನ್ ಆಗಿದೆ, ಅದಾದ ನಂತರ ಬಿಹಾರದಲ್ಲಿ ಎಲೆಕ್ಷನ್ ಆಗ್ತದೆ, ನೆಕ್ಸ್ಟ್ ಜಾರ್ಖಂಡದಲ್ಲಿ ಎಲೆಕ್ಷನ್ ಆಗ್ತದೆ ನೆಕ್ಸ್ಟ್, ಆ್ಯಂಡ್ ದೆನ್ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಆಗಿದೆ. ಸೊ ಇಲ್ಲಿ ಯಾವ ಪಾರ್ಟಿ ಗೆದ್ದಿದ್ದಾವೆ, ಆ ಪಾರ್ಟಿ ಗೆದ್ದಿರ್ತಕ್ಕಂಥ CM ಹೆಸರು, ಹಾಗೆ ಅಲ್ಲಿ ರಾಜ್ಯಪಾಲರ ಹೆಸರು, ಹಾಗೆ ಇನ್ನೊಂದು ಏನು ಅಂದರೆ ಆ ಪಾರ್ಟಿ ಹೆಸರು ಇಂಪಾರ್ಟೆಂಟ್ ಇರುತ್ತೆ ನೋಡ್ಕೊಂಡೋಗಿ. ಓಕೆ, ಪಾರ್ಟಿ ಹೆಸರು ಇಂಪಾರ್ಟೆಂಟ್ ಇರುತ್ತೆ ನೋಡ್ಕೊಂಡೋಗಿ. ಓಕೆ, ಸೊ ಹಾಗೆ ಈ ಶ್ರೀಲಂಕಾದಲ್ಲಿ ರೀಸೆಂಟಾಗಿ ಮೀನ್ಸ್ 2024ರಲ್ಲಿ ಎಲೆಕ್ಷನ್ ಆಗಿದೆ. ಓಕೆ, ಈ ಪ್ರೆಸಿಡೆಂಟು. ಓಕೆ, ಸೊ ಅವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರ ಹೆಸರು ಇಂಪಾರ್ಟೆಂಟ್ ಅಲ್ಲ, ಅವರ ಪಕ್ಷವು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 2024ರಲ್ಲಿ ನಡೆದಿರ್ತಕ್ಕಂಥ 402 PSIಯಲ್ಲಿ ಕೇಳಿದ್ದ ನೋಡಿ. ಓಕೆ, ಅವ್ರ ಪಕ್ಷನೇ ಕೇಳಿದ್ದ ಆತ, ಸರಿನಾ. ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ ಅಂದರೆ ನೀವು ಕೂಡ ಪಕ್ಷ ನೋಡ್ಕೊಂಡು ಹೋಗಿ ಶ್ರೀಲಂಕಾದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಯಾವ ಪಕ್ಷಕ್ಕೆ ಸೇರಿದವರು ಅಂತ ಕೇಳಿದ್ದಾರೆ. ರೇವಂತ್ ರೆಡ್ಡಿ ಯಾವ ಪಕ್ಷಕ್ಕೆ ಸೇರಿದವನು? ಓಕೆ, ಈ ಹೈದರಾಬಾದಲ್ಲಿರುವ ಕಾಡನ್ನೆಲ್ಲ ಕಡಿದು ಎಷ್ಟೋ ಮೂಕ ಪ್ರಾಣಿಗಳಿಗೆ ನಡುಬೀದಿಗೆ ತಂದವನು ಯಾರವನು? ಇವನೇ ರೇವಂತ್ ರೆಡ್ಡಿ. ಓಕೆ, ಯಾವ ಪಕ್ಷಕ್ಕೆ ಸೇರಿದವನು ಅಂತ ಏನಾದರೂ ಕೇಳೋದಾದರೆ, ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ಗೆ ಸೇರಿದವನು ಇವನು. ಯಾಕೆ? ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಸೇರಿದವನು ಯಾರು ಅಂತಂದರೆ ಈ ರೇವಂತ್ ರೆಡ್ಡಿ. ಓಕೆ, ಸೊ ಈತ ಏನು ಮಾಡ್ತಾನೆ, ಫುಲ್ ಕಾಡನ್ನೇ ಕಡಿತಾನೆ. ಓಕೆ, ಒಂದು ಜನರಲ್ಲ, ಕಾಡು ಪ್ರಾಣಿಗಳ ಜೀವನಾಡಿ ಯಾವುದು ಅಂತಂದರೆ ಕಾಡು. ಓಕೆ, ಹೈದರಾಬಾದ್ನಲ್ಲಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಕಾಡು, ಆ ಕಾಡನ್ನೇ ಕಡಿದು ಬಿಡ್ತಾನೆ. ಓಕೆ, ಸೊ ಅದು ಕೂಡ ನ್ಯೂಸಲ್ಲಿ ಇರುತ್ತೆ. ಸೊ ಅದಕ್ಕಾಗಿ ಇವ್ರ ಹೆಸರನ್ನ ಕೇಳಬಹುದು. ಓಕೆ, ಸೊ ಹಾಗೆ ಇಲ್ಲಿಯ ರಾಜ್ಯಪಾಲರು ಅಬ್ದುಲ್ ಅಂತ ಏನೋ ಇದ್ದಾರೆ ಅನಿಸುತ್ತೆ. ಓಕೆ, ಸೊ ಅವ್ರ ಹೆಸರು ನಾವು ಸ್ವಲ್ಪ ನೋಡ್ಕೊಂಡು ಹೋಗಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಶಾಸ್ತ್ರೀಯ ನೃತ್ಯವು ಕೃಷ್ಣ ಭಕ್ತಿ ಮತ್ತು ಕೃಷ್ಣ ರಾಸಲೀಲಾಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಕೃಷ್ಣ ಭಕ್ತಿ ಮತ್ತು ಕೃಷ್ಣ ರಾಸಲೀಲಾಗೆ ಸಂಬಂಧಿಸಿದ ನೃತ್ಯಗಳು ಯಾವುದು ಅಂತ ಕೇಳೋದಾದರೆ ನಿಮಗೆ ಒಂದು ಮಣಿಪುರಿ ನೃತ್ಯ, ಇನ್ನೊಂದು ಕಥಕ್ ನೃತ್ಯ. ಓಕೆ, ಇವೆರಡೂ ಕೂಡ ಕೃಷ್ಣ ಭಕ್ತಿ ರಾಸಲೀಲೆಗೆ ಸಂಬಂಧಿಸಿದವೆ. ಓಕೆ, ನಿಮಗೆ ಆಪ್ಷನ್ ಏನಾದರೂ ನಿಮಗೆ ಮಣಿಪುರಿ ನೃತ್ಯ ಕೊಟ್ಟನಾ? ಓಕೆ, ರೈಟ್. ಬಟ್ ಮಣಿಪುರಿ ಕಥಕ್ ಎರಡೂ ಕೊಟ್ಟನಾ? ಕಥಕ್ ಹಾಕಬೇಕಾಗುತ್ತೆ. ಓಕೆ, ಸ್ಪೆಷಲಿ ಕಥಕ್. ಓಕೆ, ಕಥಕಲ್ಲಿ ನಿಮ್ಗೆ ಏನು ಅಂತಂದರೆ ಈ ರಾಸಲೀಲಾ ಬಗ್ಗೆ ಜಾಸ್ತಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾರೆ. ಓಕೆ, ಜಾಸ್ತಿ ಇದ್ರೇನೋ ಅದರದ್ದು ಕಂಟೆಂಟ್ ಹೊಂದಿರುತ್ತೆ. ಯಾವುದು? ಈ ಕಥಕ್ ಅನ್ನೋ ನೃತ್ಯ, ಸರಿನಾ. ಸೊ ರಾಸಲೀಲಾ ಅಂತ ಬಂದರೆ ನಿಮಗೆ ಒಂದು ಕಥಕ್ ನೃತ್ಯವೂ ಆಗುತ್ತದೆ, ಇನ್ನೊಂದು ಮಣಿಪುರಿ ನೃತ್ಯವೂ ಕೂಡ ಆಗ್ತದೆ. ಓಕೆ, ಎರಡು ಕೂಡ ಕನ್ಫ್ಯೂಷನ್ ಆಗೋದು ಬೇಡ, ಎರಡು ಕೂಡ ಹಾಕಿ. ಇಫ್ ಏನಾದರೂ ಎರಡು ಕೂಡ ಆಪ್ಷನಲ್ಲಿ ಕೊಟ್ಟಿರಲಿಲ್ಲ ಅಂತಂದರೆ ಒಂದು ಕೊಟ್ಟಿರ್ತಾನೆ, ಒಂದು ಹಾಕಿ ಬಂದುಬಿಡ್ಬೇಕಷ್ಟೇ. ಓಕೆ, ಒಂದು ಮಣಿಪುರದು, ಇನ್ನೊಂದು ಉತ್ತರ ಪ್ರದೇಶದ. ಯಾವುದು? ಕಥಕ್ ಅನ್ನೋದು ಉತ್ತರ ಪ್ರದೇಶದ ಒಂದು ನೃತ್ಯವಾಗಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಏನಾದರೂ ನಾನು ಹೇಳ್ತಾ ಇರೋದು ಸ್ಪೀಡ್ ಅನ್ನಿಸ್ತಾ ಇದ್ದರೆ, ನಾನು ಈ 50 ಕ್ವಶನ್ಸ್ ಕವರ್ ಮಾಡಬೇಕು ಅಂತ ಒಂದು 30 ನಿಮಿಷದಲ್ಲಿ ಸೊ ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಎಡಿಷನಲ್ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂದರೆ ಸಮಾಧಾನ ಬೀಳಲ್ಲ. ಯಾಕಂದರೆ ಇದನ್ನು ಹೇಳಿ ಏನಾದರೂ ಸ್ವಲ್ಪ ಎಡಿಷನಲ್ ಮಾಹಿತಿ ಹೇಳಿಲ್ಲ ಅಂತಂದರೆ ಅಲ್ಲಿ ಮಿಸ್ ಆಗ್ತವೆ ಮಾರ್ಕ್ಸು, ಸರಿನಾ. ಸೊ ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇರ್ತೀನಿ. ಏನಾದರೂ ನಿಮಗೆ ಸ್ಲೋ ಬೇಕಾಗಿತ್ತು ಅಂದರೆ ಜಸ್ಟ್ ಏನಿಲ್ಲ, ಇಲ್ಲಿ ಟಾಪ್ ಸೈಡು 3 ಡಾಟ್ಸ್ ಇರುತ್ತೆ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಪೀಡ್ ಅಂತ ಬರುತ್ತೆ. ಸ್ಪೀಡ್ ನಾರ್ಮಲ್ ಇರುತ್ತೆ ಆ್ಯಕ್ಚುಲಾಗಿ. ಸೊ ನೀವು ಆ ನಾರ್ಮಲ್ ಇರೋದನ್ನು 0.9 ಅಥವಾ 0.8 ಸ್ಪೀಡಲ್ಲಿ ಇಟ್ಕೊಂಡು ನೋಡಬಹುದು. ಓಕೆ, ಇಷ್ಟು ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ 2024ರಲ್ಲಿ ಪದ್ಮಾ ಸುಬ್ರಹ್ಮಣ್ಯ ಅವರಿಗೆ ಯಾವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತ ಕೇಳಿದಾನೆ. ಯಾವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಈ ಪದ್ಮಾ ಸುಬ್ರಹ್ಮಣ್ಯನ್ ಅವರಿಗೆ ಅಂದರೆ, ಭರತನಾಟ್ಯದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಯಾವ ಒಂದು ಕ್ಷೇತ್ರದಲ್ಲಿ ಇವರು ಸಾಧನೆ ಮಾಡೋದಕ್ಕೆ, ಭರತನಾಟ್ಯದಲ್ಲಿ ಇವರು ಸಾಧನೆ ಮಾಡಿದ್ದಾರೆ. ಯಾರು? ಪದ್ಮಾ ಸುಬ್ರಹ್ಮಣ್ಯಂ. ಸೊ ಅದಕ್ಕೆ ಇವ್ರ ಹೆಸರು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನೊಬ್ಬರು ಶೋಭನಾ ಅಂತ ಏನೋ ಇದ್ದಾರೆ ಅನಿಸುತ್ತೆ ಈ ಸರಿ. ಯಾವಾಗ? ಈ 2025ರಲ್ಲಿ ಒಬ್ಬರಿಗೆ ಈ ಪದ್ಮಭೂಷಣ ಪ್ರಶಸ್ತಿ ದೊರೆತಿದೆ. ಓಕೆ, ಅವ್ರ ಹೆಸರು ಮೇ ಬಿ ಶೋಭನಾ ಅಂತ ಇರಬೇಕು. ಎಕ್ಸಾಕ್ಟ್ ನನಗೆ ಫುಲ್ ನೇಮ್ ಗೊತ್ತಿಲ್ಲ, ಬಟ್ ಅವ್ರದ್ದು ಶಾರ್ಟ್ ನೇಮ್ ಏನು ಅಂದರೆ ಶೋಭನಾ ಅಂತ ಅವ್ರ ಹೆಸರಿದೆ. ಓಕೆ, ಭರತನಾಟ್ಯ ಪಟು ಅವರು. ಓಕೆ, ಭರತನಾಟ್ಯ ನೃತ್ಯಗಾರ್ತಿ ಅವರು. ಅವರಿಗೂ ಕೂಡ ಈ ಪದ್ಮಭೂಷಣ ಪ್ರಶಸ್ತಿ ದೊರೆತಿದೆ. ಹಾಗೆ ನಮ್ಮ ಅನಂತ್ನಾಗ್ ಅವರಿಗೆ, ಓಕೆ, ಈ ಅನಂತ್ನಾಗ್ ಅವರಿಗೂ ಕೂಡ ಪದ್ಮಭೂಷಣ ಪ್ರಶಸ್ತಿ ದೊರೆತಿದೆ. ಓಕೆ, ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಹಾಗೆ ಇನ್ನೊಬ್ಬರು ಸೂರ್ಯನಾರಾಯಣ್ ಅಂತ ಬರ್ತಾರೆ, ಅವರಿಗೂ ಕೂಡ ಪದ್ಮಭೂಷಣ ಪ್ರಶಸ್ತಿ ದೊರೆತಿದೆ, ನಮ್ಮ ಕರ್ನಾಟಕದವರು, ಸರಿನಾ. ಸೊ ಅವ್ರು ನೆನ್ಪಿಟ್ಕೊಳ್ಳಿ. ಹಾಗೆ ವಿಜಯಲಕ್ಷ್ಮಿ ಅಂತ ಬರ್ತಾರೆ. ಓಕೆ, ವಿಜಯಲಕ್ಷ್ಮಿ ಈ ನಮ್ಮ ಕಲಬುರಗಿ ಜಿಲ್ಲೆಯ ಕ್ಯಾನ್ಸರ್ ತಜ್ಞ ಇರಬೇಕು ಅವರು. ಓಕೆ, ಒಟ್ಟಿನಲ್ಲಿ ಡಾಕ್ಟರ್ ಇದ್ದಾರೆ, ಡಾಕ್ಟರಲ್ಲಿ ಅವರು ಕ್ಯಾನ್ಸರ್ ತಜ್ಞ ಇದ್ದಾರೆ ಅನ್ಸುತ್ತೆ. ಸೊ ಅವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ, ಸರಿನಾ. ಅವ್ರು ನೆನ್ಪಿಟ್ಕೊಳ್ಳಿ. ಹಾಗೆ ಇನ್ನೊಬ್ರು ತೊಗಲು ಬೊಂಬೆ ಆಟ ಆಡಿಸ್ತಕ್ಕಂತಹ ಒಬ್ಬ ಭೀಮವ್ವ ಅಂತ ಇದ್ದಾರೆ. ಓಕೆ, ನಮ್ಮ ಕೊಪ್ಪಳದವರು ಅವರು. ಓಕೆ, ಆ ಕೊಪ್ಪಳದವರಿಗೂ ಕೂಡ ಈ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ. ಅವ್ರದ್ದು ಕೂಡ ನೋಡ್ಕೊಳ್ಳಿ. ಟೋಟಲಿ 139 ಜನರಿಗೆ, ಟೋಟಲಿ ಎಷ್ಟು? 139 ಜನರಿಗೆ ಪದ್ಮ ಅವಾರ್ಡ್ಸ್ ಸಿಕ್ಕಿದೆ. ಓಕೆ, ನಾಟ್ ಅ ಪದ್ಮಶ್ರೀ, ನಾಟ್ ಅ ಪದ್ಮಭೂಷಣ, ನಾಟ್ ಅ ಜಸ್ಟ್ ಪದ್ಮವಿಭೂಷಣ, ಪದ್ಮ ಅವಾರ್ಡ್ಸ್ ಅಂದರೆ ಈ ಮೂರೂ ಬಂತು ಅಲ್ಲಿ. ಓಕೆ, ಟೋಟಲಿ ಎಷ್ಟು ಬಂದಿದ್ದಾವೆ ಅಂದರೆ 139. ಜಸ್ಟ್ ಅದರಲ್ಲಿ ಪದ್ಮಶ್ರೀ ಅಂತ ಹೇಳೋದಾದರೆ ಎಷ್ಟು ಪ್ರಶಸ್ತಿ ದೊರೆತಿದೆ ಅಂತ ಕೇಳೋದಾದರೆ 68 ಪ್ರಶಸ್ತಿಗಳು ದೊರೆತಿದೆ. ಓಕೆ, ಯಾವುದು? ಪದ್ಮಶ್ರೀ ಅವಾರ್ಡ್ಸು. ಜಸ್ಟ್ ನಿಮಗೆ ಪದ್ಮಶ್ರೀ ಕೇಳಲ್ಲ, ನಿಮಗೆ ಪದ್ಮ ಅವಾರ್ಡ್ಸ್ ಅಂತಲೇ ಕೇಳ್ತಾನೆ. ಟೋಟಲಿ 139 ದೊರೆತಿದ್ದಾವೆ. ಓಕೆ, ರೀಸೆಂಟಾಗಿ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆ ಪ್ರಶಸ್ತಿಯನ್ನು ವಿತರಣೆ ಮಾಡಿದ್ದಾರೆ, ಸರಿನಾ. ಸೊ ಅದಕ್ಕೆ ನ್ಯೂಸಲ್ಲಿ ಇರುತ್ತೆ, ನಿಮಗೆ ಕೇಳಬಹುದು, ಮ್ಯಾಕ್ಸಿಮಮ್ ಕೇಳೋ ಚಾನ್ಸಸ್ ಇರುತ್ತೆ. ನಿಮಗೆ ಏನಿಲ್ಲ ಅಂದರೂ 1-2 ಪ್ರಶ್ನೆ ಈ
ಪದ್ಮ ಅವಾರ್ಡ್ಸ್ ಬಗ್ಗೆ ನಿಮಗೆ ಕೇಳ್ತಾನೆ. ಓಕೆ, ಈ ಪದ್ಮ ಅವಾರ್ಡ್ಸ್ ಯಾವಾಗಿಂದ ಸ್ಟಾರ್ಟ್ ಆಯಿತು? 1954ರಿಂದ. ಓಕೆ, ಗೊತ್ತಿರಲಿ ನಿಮಗೆ ಇದು. ಸೊ ಹಾಗೆ ಇವರಿಗೆ ಈ ಪದ್ಮಾ ಸುಬ್ರಹ್ಮಣ್ಯನ್ ಅವರು ಇಂಪಾರ್ಟೆಂಟ್ ಆಗ್ತಾರೆ. ಇವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಎಷ್ಟರಲ್ಲಿ? 1983ರಲ್ಲಿ. ಓಕೆ, 83ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಹಾಗೆ ಪದ್ಮಭೂಷಣ ಪ್ರಶಸ್ತಿ 2003ರಲ್ಲಿ, ಪದ್ಮಶ್ರೀ ಪ್ರಶಸ್ತಿ 1981ರಲ್ಲಿ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಇನ್ನೊಂದೇನು ಗೊತ್ತಾ, ಯಾವಾಗಲೂ ಕೂಡ ಫಸ್ಟ್ ಪದ್ಮಶ್ರೀ ಅವಾರ್ಡ್ ಕೊಡ್ತಾರೆ, ಆಮೇಲೆ ಪದ್ಮಭೂಷಣ ಅವಾರ್ಡ್ ಕೊಡ್ತಾರೆ, ಆಮೇಲೆ ಕೊಡೋದೇ ಪದ್ಮವಿಭೂಷಣ ಅವಾರ್ಡ್. ಓಕೆ, ಒಬ್ಬೊಬ್ಬರಿಗೆ ಡೈರೆಕ್ಟ್ ಪದ್ಮವಿಭೂಷಣ ಅವಾರ್ಡೇ ಕೊಡ್ತಾರೆ, ಒಬ್ಬೊಬ್ಬರಿಗೆ ಡೈರೆಕ್ಟ್ ಪದ್ಮಭೂಷಣ ಅವಾರ್ಡ್ ಕೊಡ್ತಾರೆ. ಓಕೆ, ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳ ಮೇಲೆ ಅದರೆಲ್ಲವೂ ಕೂಡ. ಓಕೆ, ಬಟ್ ಏನಾದರೂ ಅವರಿಗೆ ಪದ್ಮವಿಭೂಷಣ ಕೊಟ್ಟು ನೆಕ್ಸ್ಟ್ ಈ ವರ್ಷ 2025ರಲ್ಲಿ ಅವರಿಗೆ ಪದ್ಮವಿಭೂಷಣ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಲೈಕ್ ನಿಮಗೆ ಅಂತ ಅನ್ಕೊಳ್ಳಿ, ನಿಮಗೆ ಕೊಟ್ಟಿದ್ದಾರೆ, ಮುಂದೆ ನೀವು ಏನೋ ಒಂದು ಹೆಚ್ಚಿನ ಕೆಲಸ ಮಾಡ್ತೀರಾ, ಅವಾಗ ನಿಮಗೆ ಪದ್ಮಶ್ರೀ ಕೊಡ್ತಾರಾ? ನಾನು ಕೊಡೋದೇ ಇಲ್ಲ. ಯಾಕಂದರೆ ಈ 3ರಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಪದ್ಮವಿಭೂಷಣ ನಿಮ್ಗೆ ಕೊಟ್ಟಿದ್ದಾರಲ್ವಾ, ಇದನ್ನು ನೆಕ್ಸ್ಟ್ ಯಾವುದಿದೆ ನಿಮಗೆ? ಭಾರತ ರತ್ನ ಇದೆ, ಅದು ಕೊಡಬಹುದು ನಿಮಗೆ. ಓಕೆ, ಇಫ್ ಏನಾದರೂ ನಿಮಗೆ ಭಾರತ ರತ್ನ ಈ ವರ್ಷ ಕೊಟ್ಟು ಮುಂದಿನ ವರ್ಷ ಪದ್ಮವಿಭೂಷಣ ನಾನು ಕೊಡುವೆ ಅಂದರೆ ಕೊಡಲ್ಲ. ಓಕೆ, ಯಾಕಂದರೆ ನೀವು ಅಷ್ಟು ಗ್ರೇಟಲ್ಲೇ ಇವಾಗ ಆಲ್ರೆಡಿ ಇದ್ದೀರಾ, ಅದ್ರ ಕೆಳಗಡೆ ಸ್ಟೆಪ್ ನಿಮಗೆ ಯಾಕೆ ಕೊಡ್ತಾರೆ? ಕೊಡಲ್ಲ. ಓಕೆ, ಈ ರೀತಿ ಏನಾದರೂ ಅಪ್ಲೈಡ್ ಕ್ವಶನ್ಗಳು ಬಂದರೆ ನಿಮಗೆ ಹೇಳೋಕ್ಕೆ ಸ್ವಲ್ಪ ಗೊತ್ತಿರಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಶ್ವ ವ್ಯಾಪಾರ ಸಂಸ್ಥೆಯ WTO ಮುಖ್ಯ ಕಾರ್ಯವೇನು ಅಂತ ಕೇಳಿದ್ದಾನೆ. ಓಕೆ, ಇದೇನಿಲ್ಲ, ನಿಮಗೆ ಅಲ್ಲಿ ನೋಡಿದ್ರೆ ಹೇಳ್ಬೋದು, ಆಪ್ಷನ್ ನೋಡಿದ್ರೆ ಹೇಳ್ಬೋದು, ಸರ್ ಹೇಳೋಕ್ಕಾಗಲ್ಲ. ಓಕೆ, ಅದೆಲ್ಲ ನೋಡೋದಿಲ್ಲ, ನೋಡ್ಬಿಡ್ಬೋದು ಇವಾಗ. ಓಕೆ, ಏನಿದೆ? ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ ನಿಯಮಗಳನ್ನು ಹೊಂದಿಸಲು ಮತ್ತು ಜಾರಿಗೊಳಿಸಲು, ವ್ಯಾಪಾರ ಅಡೆತಡೆಗಳನ್ನು ಕಡಿಮೆ ಮಾಡುವುದು, ವ್ಯಾಪಾರದ ವಿವಾದಗಳನ್ನು ಪರಿಹರಿಸುವುದು, ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಪಾರದರ್ಶಕಗೊಳಿಸುವುದು, ಹಾಗೆ ಜಾಗತಿಕ ವ್ಯಾಪಾರ ವ್ಯವಸ್ಥೆಯ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಹಾಯ ಮಾಡುವುದು. ಓಕೆ, ಹಾಗೆ ಅನಿಯಂತ್ರಿತೆಯನ್ನು ಕಡಿಮೆ ಮಾಡುವ ಮೂಲಕ ಉತ್ತಮ ಆಡಳಿತವನ್ನು ಉತ್ತೇಜಿಸುವುದು. ಓಕೆ, ಇಷ್ಟೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಲಿ. ಯಾವುದು ಈ WTO? ಈ WTO ಯಾವಾಗ ಹುಟ್ಟಿತು? ಹುಟ್ಟಿದ ದಿನ ಬೇಕಲ್ಲ ಇದ್ರದ್ದು. ನಿಮ್ದು ಹುಟ್ಟಿದ ವರ್ಷ ಯಾವಾಗಿರುತ್ತೆ? ನಾರ್ಮಲಿ ಏನಿಲ್ಲ ಅಂದರೂ 2000ನಿಂದ 2004-5ವರೆಗೂ ಇರುತ್ತೆ. ಓಕೆ, ಇಲ್ಲ ನೀವು ಗ್ರ್ಯಾಜುಯೇಷನ್ ಎಕ್ಸಾಮ್ ಬರೀತಿದ್ರೆ ಅಂದರೆ ಮೇ ಬಿ ನಿಮ್ಮದು 2000ಇಂದ 2004 ಇರ್ಬೋದೇನೋ. ಓಕೆ, ಈ ಸರಿ ಇದೆ 2004 ಪಾಸ್ಔಟ್ ಅಲ್ವಾ, ಸೊ 2004 ಇರ್ತೀರಾ ನೀವು. ಹಾಗೆ ನೋಡಿದ್ರೆ 1999 1998 ಹೀಗೆಲ್ಲ ಕೂಡ ಇರ್ತೀರಾ. ಬಟ್ ಹಾಗೆ ಇದ್ರದ್ದು ಒಂದು ಡೇಟ್ ಆಫ್ ಬರ್ತ್ ಯಾವುದಿದೆ? WTOದು 1995 ಇದೆ. ಓಕೆ, ನಿಮ್ಮದು ಕೂಡ ಯಾರ್ದೋ ಒಬ್ಬರದ್ದು ಡೇಟ್ ಆಫ್ ಬರ್ತ್ ಇರುತ್ತೆ, ಡೇಟ್ ಆಫ್ ಬರ್ತ್ ಆಫ್ ಇಯರು. ಸೊ ನಿಮ್ಮ ಇಯರ್ನ ಇದ್ರ ಜೊತೆ ಮ್ಯಾಚ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಯಾವುದು ಅಂದರೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಯಾವಾಗ ಹುಟ್ಕೊಳ್ತು ಅಂತ ಕೇಳಿದ್ರೆ 1995ರಲ್ಲಿ ಹುಟ್ಕೊಳ್ತು. ನಮ್ಮ ಭಾರತ ದೇಶ ಇದಕ್ಕೆ ಸದಸ್ಯತ್ವ ಯಾವ ಒಂದು ವರ್ಷದಲ್ಲಿ ಪಡ್ಕೊಳ್ತು? ಸೇಮ್ ಇದೇ ವರ್ಷದಲ್ಲಿ 95ರಲ್ಲಿ ನಮ್ಮ ಭಾರತ ದೇಶವು ಕೂಡ ಇದರ ಸದಸ್ಯತ್ವವನ್ನು ಪಡೆದುಕೊಂಡಿದೆ. ಚೀನಾ ಹಾಗಲ್ಲ, ಚೀನಾ ಆಮೇಲೆ ಪಡ್ಕೊಳ್ತದೆ. ರಷ್ಯಾವು ಕೂಡ ಆಮೇಲೆ ಪಡ್ಕೊಳ್ತದೆ. ಓಕೆ, ಅದನ್ನು PC ಎಕ್ಸಾಮಲ್ಲಿ ಕೇಳಿದ್ದಾನೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ತುರಾ ಹಿಲ್ ಎಲ್ಲಿದೆ ಅಂತ ಕೇಳಿದ್ದಾನೆ. ಈ ತುರಾ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ನಮ್ಮ ಭಾರತದ ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ್ತವೆ. ಓಕೆ, ಮೇಘಾಲಯ ರಾಜ್ಯದ ಪಶ್ಚಿಮ ಗಾರೋ ಹಿಲ್ಸ್ನಲ್ಲಿ ಕಂಡು ಬರ್ತದೆ. ಯಾವುದು ಈ ತುರಾ ಹಿಲ್ಸ್ ಅನ್ನೋದು? ಎಲ್ಲಂದರೆ ಈ ಗಾರೋ ಬೆಟ್ಟಗಳು ಕಂಡು ಬರ್ತಾವಲ್ವಾ, ಆ ಗಾರೋ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಹಿಲ್ ಯಾವುದು ಅಂದರೆ, ಒಂದು ಬೆಟ್ಟ ಯಾವುದು ಅಂದರೆ ಈ ತುರಾ ಹಿಲ್ಸ್ ಅನ್ನೋದು ಕಂಡು ಬರುತ್ತೆ. ಎಲ್ಲಿ? ಮೇಘಾಲಯದಲ್ಲಿ, ನಾಟ್ ಜಸ್ಟ್ ಮೇಘಾಲಯದ ಗಾರೋ ಹಿಲ್ಸ್ನಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ದೆಹಲಿಯಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ 2024ರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಅಂತ ಕೇಳಿದ್ದಾರೆ. ಯಾರು ವಹಿಸಿರ್ತಾರೆ? ನಮ್ಮ ಭಾರತವೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ, ನಮ್ಮ ಭಾರತವೇ ಅಧ್ಯಕ್ಷತೆಯನ್ನು ವಹಿಸಿದೆ. ಓಕೆ, ಇದು ಎಲ್ಲಿದೆ? ಇದ್ರದ್ದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆಯಾ? ಇಲ್ಲ. ಎಲ್ಲಿದೆ? ಹರಿಯಾಣದ? ಹೇಳಿ, ಕಮೆಂಟ್ ಮಾಡಿ. ಓಕೆ, ಹರಿಯಾಣದಲ್ಲಿದೆ. ಹರಿಯಾಣದ ಯಾವ ಊರಿನಲ್ಲಿ? ಓಕೆ, ಗುರು ಅಂತ ಹೆಸರಿದೆ ಅಲ್ವಾ, ಊರಿನ ಹೆಸರು ಏಕೆ ಏನಕ್ಕಂತ ಕಮೆಂಟ್ ಮಾಡಿ ನೋಡೋಣ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವುದೇ ರಾಜ್ಯದ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಆಗಿರಬಹುದು ಅಂತ ಕೇಳಿದ್ದಾನೆ. ಇವಾಗ ಯಾವುದೇ ಒಂದು ವಿಧಾನಸಭೆಯಲ್ಲಿ ನಮ್ಮ ರಾಜ್ಯದಲ್ಲೇ ಆಗಲಿ ಅಥವಾ ಬೇರೆ ಯಾವುದೋ ಒಂದು ರಾಜ್ಯದಲ್ಲೇ ಆಗಲಿ, ಅಲ್ಲಿ ಟೋಟಲಿ ಎಷ್ಟು ಕಡಿಮೆ ಜನ ಇರಬೇಕು, ಎಷ್ಟು ಜಾಸ್ತಿ ಜನ ಇರಬೇಕು? ಎಮ್ ಎಲ್ ಎಗಳು 40ಕ್ಕಿಂತ ಕಡಿಮೆ ಇರಬಾರ್ದು, ಹಾಗೆ 500ಕ್ಕಿಂತ ಜಾಸ್ತಿ ಇರಬಾರ್ದು. ಓಕೆ, ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ಇದು. ಓಕೆ, 60ಕ್ಕಿಂತ ಕಡಿಮೆ ಇರಬಾರ್ದು. ಓಕೆ, 60ಕ್ಕಿಂತ ಕಡಿಮೆ ಇರಬಾರ್ದು, ಹಾಗೆ ಈ 500ಕ್ಕಿಂತ ಜಾಸ್ತಿ ಇರಬಾರ್ದು. ಹಾಗೆ ಏನಾದರೂ ನಿಮಗೆ ವಿಧಾನ ಪರಿಷತ್ನಲ್ಲಿ ಅಂತ ಕೇಳಿದ್ರೆ, ಓಕೆ, ವಿಧಾನ ಪರಿಷತ್ನಲ್ಲಿ ಅಂತ ಕೇಳಿದ್ರೆ ನಿಮ್ಗೆ ಏನಂತ ಹೇಳಬೇಕಾಗುತ್ತೆ? 1/3 ಅಷ್ಟು ಇರಬೇಕು. ಓಕೆ, 1/3 ಮೀರಬಾರ್ದು, ಹಾಗೆ 40ಕ್ಕಿಂತ ಕಡಿಮೆನೂ ಕೂಡ ಇರಬಾರ್ದು. ಯಾವುದು? ವಿಧಾನ ಪರಿಷತ್ನಲ್ಲಿ. ವಿಧಾನಸಭೆಯಲ್ಲಿ ನಿಮಗೆ ಎಷ್ಟು ಅಂದರೆ 60ಕ್ಕಿಂತ ಕಡಿಮೆ ಇರಬಾರ್ದು, 500ಕ್ಕಿಂತ ಜಾಸ್ತಿ ಇರಬಾರ್ದು. ಈ ವಿಧಾನ ಪರಿಷತ್ನಲ್ಲಿ ಎಷ್ಟು? 1/3 ಆಫ್ ವಿಧಾನಸಭೆಯ MLAಗಳಿಗಿಂತ ಜಾಸ್ತಿ ಇರಬಾರ್ದು, ಹಾಗೆ 40ಕ್ಕಿಂತ ಕಡಿಮೆ ಇರಬಾರ್ದು. ಯಾವುದು? ವಿಧಾನ ಪರಿಷತ್ನಲ್ಲಿ. ಓಕೆ, ಸೊ ಎರಡೂ ಕೂಡ ನಿಮಗೆ
ಹೇಗೆ ಅಂದರೆ ಫಿಕ್ಸ್ಡ್ ಕ್ವಶನ್ ಇವೆಲ್ಲವೂ ಕೂಡ ಕೆಲವೊಂದು ಇವಾಗ ಈ ಶಿಫ್ಟಲ್ಲಿ ಬಂದಿಲ್ವಾ ಇನ್ನೊಂದು 2 ದಿನ ಆದ ನಂತರ ಆ ಶಿಫ್ಟಲ್ಲಾದರೂ ಬಂದಿರುತ್ತವೆ. ಸೊ ಆ ರೀತಿಯ ಪ್ರಶ್ನೆ ಇದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲು ಭಾರತದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ಮಾರ್ಚ್ 10ರಿಂದ 31ರವರೆಗೆ ಎಷ್ಟು ನಗರಗಳಲ್ಲಿ ಖೇಲೋ ಇಂಡಿಯಾ ದಸ್ ಕಾ ಧಮ್ ಕಾರ್ಯಕ್ರಮವನ್ನು ಆಯೋಜಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಟೋಟಲಿ ಎಷ್ಟು ಅಂತಂದರೆ 10 ವಿವಿಧ ಕ್ರೀಡೆಗಳಾದ ಖೋ ಖೋ, ವುಶು, ವೇಟ್ ಲಿಫ್ಟಿಂಗ್, ಫೆನ್ಸಿಂಗ್, ಬಿಲ್ಲುಗಾರಿಕೆ, ಈಜು, ಬಾಸ್ಕೆಟ್ಬಾಲ್, ಜೂಡೋ, ಅಥ್ಲೆಟಿಕ್ಸ್ ಮತ್ತು ಯೋಗ ಸ್ಪರ್ಧೆಗಳು ನಡೆಯಲಿದ್ದಾವೆ. ಓಕೆ, ಸೊ ಇದು ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಓಕೆ, ಇದನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಕೇಳಿದ್ರೆ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಬಟ್ ಇದು ಓಲ್ಡ್ ಕರೆಂಟ್ ಅಫೇರ್ ಆಗಿದೆ. ಇವಾಗ ಏನು ಇದನ್ನು ಕೇಳೋ ಚಾನ್ಸಸ್ ಸ್ವಲ್ಪ ಡೌಟ್ ಇರುತ್ತೆ. ಓಕೆ, ಬಟ್ ಏನು ಅಂದರೆ ಇಲ್ಲಿ ಒಂದು ಗೊತ್ತಿರಲಿ ನಿಮಗೆ, ಈ ಸ್ಟ್ಯಾಟಿಕ್ ಜಿಕೆ ಏನು ಅಂದರೆ ಈ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣ ಯಾವ ಒಂದು ರಾಜ್ಯದಲ್ಲಿದೆ ಅಂತ ಕೇಳ್ಬೋದು ನಿಮಗೆ. ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ ಅಂದರೆ ಈ ನವದೆಹಲಿಯಲ್ಲಿ ಕಂಡುಬರ್ತದೆ. ಓಕೆ, ಈ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರ್ತದೆ, ಯೂನಿಯನ್ ಟೆರಿಟರಿಯಲ್ಲಿ ಕಂಡುಬರ್ತದೆ. ಓಕೆ, ಯೂನಿಯನ್ ಕ್ಯಾಪಿಟಲಲ್ಲಿ ಕಂಡುಬರ್ತದೆ ಯಾವುದು ಈ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣ. ಹಾಗೆ ಶಿವಾಜಿ ಕ್ರೀಡಾಂಗಣ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ, ಮುಂಬೈ ಅಂತ ಹಾಕಿದ್ರೆ ಅಜಯ್ ಅಂತ ಒಂದು ಮಾರ್ಕ್ಸ್. ಓಕೆ, ಅಲ್ಲ, ದೆಹಲಿಯಲ್ಲೇ ಕಂಡುಬರ್ತದೆ ಯಾವುದು ಶಿವಾಜಿ ಇದು. ಓಕೆ, ಹಾಗೆ ಫಿರೋಜ್ ಶಾ ಕೋಟ್ಲಾ ಮೈದಾನ ಎಲ್ಲಿ ಕಂಡುಬರ್ತದೆ ನಿಮಗೆ ಹೇಳ್ಬೋದಾ, ಇದನ್ನ ಒಂದು ಕಾಮೆಂಟ್ ಮಾಡಿ ನೋಡೋಣ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಬ್ಯಾಕ್ಟೀರಿಯಾವು ಎಲೆಕ್ಟ್ರಾನ್ಗಳನ್ನು ಯಾವ ಪ್ರಕ್ರಿಯೆ ಮೂಲಕ ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದ್ದಾನೆ. ಇವಾಗ ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಓಕೆ, ಇವಾಗ ಆಮ್ಲಜನಕ ಸಹಿತ ಆಮ್ಲಜನಕ ರಹಿತ ಅಂತ ಎರಡು ರೀತಿ ಉಸಿರಾಟಗಳು ಬರ್ತಾವಲ್ವಾ. ಸೊ ಹಾಗೆ ಆಮ್ಲಜನಕ ರಹಿತ ಆಮ್ಲಜನಕನೇ ಉಸಿರಾಟ ಮಾಡೋದಿಲ್ಲ, ಅದು ಹಾಗೆ ಉಸಿರಾಟ ಮಾಡ್ತದೆ ಆಮ್ಲಜನಕ ಇರಲಾರ್ದೇ. ಸೊ ಅವಾಗ ಬ್ಯಾಕ್ಟೀರಿಯಾ ಏನಿರುತ್ತಲ್ವ ಆ ಬ್ಯಾಕ್ಟೀರಿಯಾ ಎಲೆಕ್ಟ್ರಾನ್ಗಳನ್ನು ಯಾವ ಪ್ರಕ್ರಿಯೆ ಮೂಲಕ ಬಿಡುಗಡೆ ಮಾಡ್ತದೆ, ಎಲೆಕ್ಟ್ರಾನ್ಗಳನ್ನು ಹೆಂಗೆ ಹೊರಗೆ ಹಾಕ್ತದೆ, ಹೆಂಗೆ ಅಂದರೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಅಂತ ನಾವು ಕರಿತೀವಿ. ಓಕೆ, ಈ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಬ್ಯಾಕ್ಟೀರಿಯಾ ಏನು ಉತ್ಪತ್ತಿ ಮಾಡುತ್ತದೆ ಅಂತ ಕೇಳಿದ್ರೆ ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಬ್ಯಾಕ್ಟೀರಿಯಾವು ಎಥಿನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯನ್ನು ಉತ್ಪಾದಿಸುತ್ತದೆ. ಯಾವುದು ಬ್ಯಾಕ್ಟೀರಿಯಾ. ಓಕೆ, ಯಾವ ಒಂದು ಕ್ರಿಯೆಯ ಮೂಲಕ ಅದು ಎಲೆಕ್ಟ್ರಾನ್ಗಳನ್ನು ಬಿಡುಗಡೆ ಮಾಡ್ತದೆ ಅಂತ ಕೇಳಿದ್ರೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಪ್ರಕ್ರಿಯೆಯ ಮೂಲಕ ಬಿಡುಗಡೆ ಮಾಡುತ್ತದೆ. ಓಕೆ, ಈ ಪ್ರಕ್ರಿಯೆಯು ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಸಂಭವಿಸುತ್ತದೆ. ಓಕೆ, ಆಮ್ಲಜನಕ ರಹಿತ ಅಂದರೆ ಅದರ ಅನುಪಸ್ಥಿತಿ ಇರಲೇಬೇಕಲ್ವಾ, ಉಪಸ್ಥಿತಿ ಇದ್ದರೆ ಅದಕ್ಕೆ ಯಾಕೆ ನಾವು ಆಮ್ಲಜನಕ ರಹಿತ ಅಂತ ಹೇಳ್ತೀವಿ, ಸಹಿತ ಅಂತ ಹೇಳ್ತಿದ್ದೀವಿ ಅಲ್ವಾ. ಲೈಕ್ ವಸತಿ ಸಹಿತ ವಸತಿ ರಹಿತ ಅಂತ ಕೇಳಿದಿರಲ್ವಾ. ಸೊ ಹಾಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇತಿಹಾಸವನ್ನು 3 ಅವಧಿಗಳಾಗಿ ವಿಂಗಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಓಕೆ, ಯಾರು ಇತಿಹಾಸವನ್ನು 3 ಅವಧಿಗಳಾಗಿ ವಿಂಗಡಿಸಿದರು, ಏನದು 3 ಅವಧಿ ಅಂತ ಕೇಳಿದ್ರೆ ಹಿಂದೂ, ಮುಸ್ಲಿಂ ಮತ್ತು ಬ್ರಿಟಿಷ್. ಓಕೆ, ಸೊ ಏನು ನೀವು ಸರ್ ಅದು ಆಧುನಿಕ ಇತಿಹಾಸ, ಅದಾದ ನಂತರ ಏನು ಮಧ್ಯಕಾಲೀನ ಇತಿಹಾಸ ಮತ್ತು ಇನ್ನೊಂದು ಏನಂತ ಹೇಳ್ತೀರಾ, ಇನ್ನೊಂದು ಇತಿಹಾಸ ಬರುತ್ತೆ. ಓಕೆ, ಆ ಇತಿಹಾಸ ಎಕ್ಸಾಕ್ಟ್ ಗೊತ್ತಿಲ್ಲ ಅದು. ಓಕೆ, ಸೊ ಅದು ನೇಮಿಂಗ್ ನೆನಪು ಬರ್ತಿಲ್ಲ. ಸೊ ಆ ಒಂದು ಇತಿಹಾಸ ಅಂತ ಹೇಳ್ತೀರಾ. ಓಕೆ, ಸೊ ಇಲ್ಲಿ ಆತ ಏನು ಮಾಡ್ತಾನೆ, ಈ ಒಂದು ಸ್ಕಾಟಿಷ್ ಅರ್ಥಶಾಸ್ತ್ರಜ್ಞ ಬೇರೆ ರೀತಿ ಡಿವೈಡ್ ಮಾಡ್ತಾನೆ. ಓಕೆ, ಬೇರೆ ರೀತಿ ಡಿವೈಡ್ ಮಾಡ್ತಾನೆ. ಹೇಗೆ ಅಂದರೆ ಒಂದು ಹಿಂದೂ ಇತಿಹಾಸ ಅಂತ, ಮುಸ್ಲಿಂ ಇತಿಹಾಸ ಅಂತ, ಮತ್ತು ಇನ್ನೊಂದು ಬ್ರಿಟಿಷ್ ಇತಿಹಾಸ ಅಂತ ಅವನು ಬೇರೆ ಬೇರೆ ಹೇಳ್ತಾನೆ. ಓಕೆ, ಯಾರಾತ ಅಂತ ಕೇಳಿದ್ರೆ ಜೇಮ್ಸ್ ಮಿಲ್ ಅಂತ ಬರ್ತಾನೆ. ಓಕೆ, ಈ ನಮ್ಮ ಭಾರತೀಯ ಇತಿಹಾಸವನ್ನು 3 ಅವಧಿಗಳಾಗಿ ವಿಂಗಡಿಸಿದ್ದಾನೆ. ಯಾರು ಅಂದರೆ ಈ ಜೇಮ್ಸ್ ಮಿಲ್ ಅನ್ನುವ ವ್ಯಕ್ತಿ. ಯಾವ ದೇಶದವನು, ಸ್ಕಾಟ್ಲೆಂಡ್ ದೇಶದವನು, ಸ್ಕಾಟಿಷ್ ಅರ್ಥಶಾಸ್ತ್ರಜ್ಞ ಈತ. ಓಕೆ, ಇದು ಗೊತ್ತಿರೋ ನಿಮಗೆ ಕೇಳಬಹುದು. ಎಷ್ಟು ಅವಧಿಗಳಾಗಿ ಅಂತ ಕೇಳಿದ್ರೆ 3 ಯಾವ್ದು ಅಂತ ಕೇಳಿದ್ರೆ ಹಿಂದೂ, ಮುಸ್ಲಿಂ ಮತ್ತು ಈ ಬ್ರಿಟಿಷ್ ಅಂತ ನಾವು ಹೇಳಬೇಕಾಗುತ್ತೆ. ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅನುಶೀಲನ್ ಸಮಿತಿಯ ಉದ್ದೇಶವೇನು ಅಂತ ಕೇಳಿದ್ದಾರೆ. ಅನುಶೀಲನ್ ಸಮಿತಿಯನ್ನು ಮಾರ್ಚ್ 24, 1902ರಂದು ಕಲ್ಕತ್ತಾದ ಬ್ಯಾರಿಸ್ಟರ್ ಪ್ರಥಮನಾಥ್ ಮಿತ್ರ ಸ್ಥಾಪಿಸಿದರು. ಅನುಶೀಲನ್ ಸಮಿತಿ ಸ್ಥಾಪನೆ ಯಾವಾಗಾಯಿತು, 1902ರಲ್ಲಿ. ಯಾರು ಸ್ಥಾಪನೆ ಮಾಡಿದ್ರು, ಬ್ಯಾರಿಸ್ಟರ್ ಪ್ರಥಮನಾಥ. ಎಲ್ಲಿ, ಕಲ್ಕತ್ತಾದಲ್ಲಿ. ಓಕೆ, ಸಮಿತಿಯ 2 ಮುಖ್ಯ ಶಾಖೆಗಳನ್ನು ಹೊಂದಿತ್ತು. ಒಂದು ಕಲ್ಕತ್ತಾದ ಜುಗಾಂತರ ಗ್ರೂಪ್ ಮತ್ತು ಢಾಕಾ ಅನುಶೀಲನ್ ಸಮಿತಿ ಅಂತ. ಓಕೆ, ಸಮಿತಿಯು ಅರವಿಂದ್ ಘೋಷ್, ಬರೀಂದ್ರ ಕುಮಾರ್ ಘೋಷ್ ಮತ್ತು ರಾಶ್ ಬಿಹಾರಿ ಬೋಸ್ ಅವರಂತಹ ಪ್ರಮುಖ ನಾಯಕರನ್ನು ಒಳಗೊಂಡಿತ್ತು. ಯಾವುದು ಈ ಅನುಶೀಲನ್ ಸಮಿತಿ ಅನ್ನೋದು. ಸರಿನಾ. ಈ ಅನುಶೀಲನ್ ಸಮಿತಿಯ ಉದ್ದೇಶವು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸುವುದಾಗಿತ್ತು ಮತ್ತು ದೇಶವನ್ನು ಸ್ವತಂತ್ರಗೊಳಿಸುವುದಾಗಿತ್ತು. ಯಾವುದು ಈ ಅನುಶೀಲನ್ ಸಮಿತಿದು. ಸರಿನಾ. ಇವೆಲ್ಲವೂ ಕೂಡ ಈ ಹೇಗೆ ಅಂದರೆ ಕ್ರಾಂತಿಕಾರಿ ಸಮಿತಿಗಳು ಅಂತ ನಾವು ಕರಿತೀವಿ. ಓಕೆ, ಈ ಯಾವುದನ್ನು ಈ ಅನುಶೀಲನ್ ಸಮಿತಿ, ಹಾಗೆ ಮಿತ್ರಮೇಳ ಸಮಿತಿ. ಸರಿನಾ. ಸೊ ಇವೆಲ್ಲವೂ ಕೂಡ ನಾವು ಏನಂತ ಕರಿತೀವಿ ಅಂತಂದರೆ ಈ ಕ್ರಾಂತಿಕಾರಿ ಸಮಿತಿಗಳು ಅಂತ ಕರಿತೀವಿ. ಆ ಒಂದು ಕ್ರಾಂತಿಕಾರಿ ಸಮಿತಿಯಲ್ಲಿ ಬರ್ತಕ್ಕಂಥ ಒಂದು ಸಮಿತಿ ಯಾವುದಂದರೆ ಈ ಅನುಶೀಲನ್ ಸಮಿತಿ ಅಂತ. ಎಷ್ಟರಲ್ಲಿ ಸ್ಥಾಪನೆ ಆಗ್ತದೆ ಅಂದರೆ 1902ರಲ್ಲಿ ಸ್ಥಾಪನೆ ಆಗ್ತದೆ. ಎಲ್ಲಿ ಅಂತಂದರೆ ಕಲ್ಕತ್ತಾದಲ್ಲಿ. ಇದರ 2 ಶಾಖೆಗಳು ಕಂಡುಬರ್ತವೆ. ಒಂದು ಕಲ್ಕತ್ತಾದಲ್ಲಿ, ಇನ್ನೊಂದು ಎಲ್ಲಿ ಅಂತಂದರೆ ಈ ಢಾಕಾದಲ್ಲಿ ಕಂಡುಬರ್ತದೆ. ಢಾಕಾ ಪ್ರಸ್ತುತ ಯಾವ ದೇಶದ ರಾಜಧಾನಿಯಾಗಿದೆ, ಬಾಂಗ್ಲಾದೇಶದ ರಾಜಧಾನಿಯಾಗಿದೆ. ಅಥವಾ ಬಾಂಗ್ಲಾದೇಶ ಅದನ್ನ ಕೊಟ್ಟಿರಲಿಲ್ಲ ಅಂದರೆ ಏನಂತ ಹೇಳ್ತೀರಾ, ಪೂರ್ವ ಪಾಕಿಸ್ತಾನದ ರಾಜಧಾನಿಯಾಗಿದೆ. ಓಕೆ, ಸೊ ಗೊತ್ತಿರಲಿ ಇದು ನಿಮಗೆ. ಹಾಗೆ ಇದನ್ನು ಸ್ಥಾಪನೆ ಮಾಡಿದವರು ಯಾರು, ಬ್ಯಾರಿಸ್ಟರ್ ಪ್ರಥಮನಾಥ ಮಿತ್ರ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಪ್ರಶ್ನೆ, ಕ್ಷಮಿಸಿ.
ಉಸ್ತಾದ್ ಅಸದ್ ಅಲಿ ಖಾನ್ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಓಕೆ, ಉಸ್ತಾದ್ ಅಸದ್ ಅಲಿ ಖಾನ್ ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ? ಉಸ್ತಾದ್ ಅಸದ್ ಅಲಿ ಖಾನ್ ಅವರು ಆಪ್ಷನ್ ಎ ಕೊಳಲು, ಆಪ್ಷನ್ ಬಿ ನೃತ್ಯ, ಆಪ್ಷನ್ ಸಿ ತಬಲಾ, ಆಪ್ಷನ್ ಡಿ ವೀಣೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಯಾಕೆ ಸರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಅಂತ ಹೇಳ್ತಾ ಇರೋದು ಅಂತಂದರೆ, ಈ ಒಂದು ಕ್ವಶನ್ ರಿಪೀಟ್ ಆಗಿಲ್ಲ ಸಾಕು ಸರಿ, ಇದನ್ನು ನೀವು ರಿಪೀಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಓಕೆ, ಇವಾಗ ನೀವು ಬೇರೆ ಬೇರೆ ಹೆಸರನ್ನ ಕೇಳಿರ್ಬೋದು, ಹರಿಪ್ರಸಾದ್ ಚೌರಾಸಿಯಾ, ಓಕೆ, ಜಾಕಿರ್ ಹುಸೇನ್ ಅವ್ರದ್ದು, ಓಕೆ, ಸೊ ಈ ರೀತಿ ಮತ್ತು ಅದು ಸೋಂಪುರ ಅವ್ರದ್ದು, ಈ ರೀತಿ ನೀವು ಹೆಸರು ಕೇಳಿರ್ತೀರಾ. ಬಟ್ ಇವ್ರ ಹೆಸರು ನೀವು ಕೇಳಿರಲ್ಲ. ಯಾವುದು ಉಸ್ತಾದ್ ಅಸದ್ ಅಲಿ ಖಾನ್ ಅವರು ಯಾವ ಒಂದು ಕೊಳಲಿಗೆ ಯಾವ ಒಂದು ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ. ಓಕೆ, ಸೊ ಇದನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ, ಇದನ್ನು ಒಂದು ಕಾಮೆಂಟ್ ಮಾಡಿ. ಓಕೆ, ಹಾಗೆ ಇಲ್ಲಿ ಸ್ವಲ್ಪ ಹಿಂದ್ಗಡೆ ಬರೋದಾದರೆ, ಭಾರತ ಸರ್ಕಾರವು 2014ರಲ್ಲಿ ರಾಷ್ಟ್ರೀಯ ಯುವ ನೀತಿಯನ್ನು, ಓಕೆ, ನ್ಯಾಷನಲ್ ಯೂತ್ ಪ್ರೋಗ್ರಾಮನ್ನು ಜಾರಿಗೆ ತಂದಿತ್ತು. ಈ ನೀತಿಯು 2003ರ ರಾಷ್ಟ್ರೀಯ ಯುವ ನೀತಿಯನ್ನು ಬದಲಿಸಿದೆ. ಓಕೆ, ಇದರ ಬಗ್ಗೆ ಪ್ರಶ್ನೆ ಕೇಳ್ತಾನೆ, ರಾಷ್ಟ್ರೀಯ ಯುವ ನೀತಿ ಯಾವ ವರ್ಷ ಬಂದಿತ್ತು ಅಂತ ಕೇಳಿದ್ರೆ 2003ರಲ್ಲಿ. ಮೇ ಬಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರುತ್ತೆ ಯಾರ್ದೋ ಬರ್ತಿದ್ರಲ್ಲಿ. ಓಕೆ, ಸೊ ಅವರು ನೀವು ನೆನ್ಪಿಟ್ಕೋಬೋದು, ನಾನೇ ಯೂತ್ ಆಗಿದ್ದೀನಿ, ನಂದೇ ಡೇಟ್ ಆಫ್ ಬರ್ತ್ ಇದೆ ಹಾಗೆ ಹೀಗೆ ಅಂತ. ಓಕೆ, ಇದನ್ನು ಏನು ಮಾಡ್ತಾರೆ 2014ರಲ್ಲಿ ಚೇಂಜ್ ಮಾಡ್ತಾರೆ. ಏನು ಅಂತ, ನ್ಯಾಷನಲ್ ಯೂತ್ ಪ್ರೋಗ್ರಾಮ್ ಅಂತ ಚೇಂಜ್ ಮಾಡ್ತಾರೆ. ಓಕೆ, ಈ ನ್ಯಾಷನಲ್ ಯೂತ್ ಪ್ರೋಗ್ರಾಮ್ ಅಂತ ಮರು ಪ್ರೋಗ್ರಾಮ್ ಮಾಡ್ತಾರೆ. ಓಕೆ, ಮತ್ತೊಂದು ಸರಿ ಇದ್ರ ಜಾರಿಗೆ ತರ್ತಾರೆ. ಲೈಕ್ ಹೇಗೆ ಅಂದರೆ, ಈ ಗ್ರಾಮ ಸಡಕ್ ಯೋಜನೆ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಬಂದಿತ್ತಲ್ವ, ಯಾವಾಗ 2000 ಇಸ್ವಿಯಲ್ಲಿ ಬಂದಿರ್ತದೆ. ಓಕೆ, ನೆಕ್ಸ್ಟ್ 2023ರಲ್ಲಿ ಮತ್ತೆ ಅದನ್ನು ಚೇಂಜ್ ಮಾಡಿಲ್ವಾ, ಚೇಂಜ್ ಮಾಡಿ ಎಷ್ಟನೇದು ಟೋಟಲಿ 6th ಎಡಿಷನ್ ಏನೋ ತಂದಿರ್ತಾರೆ. ಓಕೆ, 6th ಎಡಿಷನ್ ಏನೋ ತರ್ತಾರೆ. 6th ಎಡಿಷನ್ ಆಗಿ ಮತ್ತೊಮ್ಮೆ ಅದರೇನೋ ಪುನರ್ಸ್ಥಾಪನೆ ಮಾಡ್ತಾರೆ ಅದನ್ನು, ಸರಿನಾ. ಸೊ ಆ ರೀತಿ ಇದನ್ನು ಕೂಡ ಮಾಡಿದ್ದಾರೆ. ಯಾವುದನ್ನು, ರಾಷ್ಟ್ರೀಯ ಯುವ ನೀತಿಯನ್ನು, ನ್ಯಾಷನಲ್ ಯೂತ್ ಪ್ರೋಗ್ರಾಮನ್ನು ಯಾವಾಗ ತಂದಿದ್ದಾರೆ ಅಂದರೆ ಭಾರತ ಸರ್ಕಾರ 2014ರಲ್ಲಿ. ಅದಕ್ಕಿಂತ ಮುಂಚೆ ಯಾವಾಗ ಇತ್ತು ಅಂದರೆ ಅದು 2003ರಲ್ಲಿ ಆ ಒಂದು ನೀತಿ ಇತ್ತು. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಭಾರತ ಸರ್ಕಾರದ ಕಾಯ್ದೆ 1935 3 ಪಟ್ಟಿಗಳನ್ನು ಒಳಗೊಂಡಿದೆ. ಟೋಟಲಿ ಎಷ್ಟು ಪಟ್ಟಿಗಳನ್ನು ಇವಾಗ ನಮ್ಮ ಭಾರತ ಸಂವಿಧಾನ ಒಳಗೊಂಡಿದೆ ಅಂತ ಕೇಳಿದ್ರೆ 3 ಪಟ್ಟಿ. ಯಾವ್ಯಾವುದು ಪಟ್ಟಿ? ಒಂದು ಕೇಂದ್ರೀಯ ಪಟ್ಟಿ, ಪ್ರಾಂತೀಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಹೇಳ್ತೀವಿ. ಸೊ ಹಾಗೆ ಈ 1935ರಲ್ಲೂ ಕೂಡ 3 ಪಟ್ಟಿಗಳನ್ನು ಒಳಗೊಂಡಿತ್ತು. ಯಾವ್ದ್ಯಾವುದು? ಸೇಮ್ ಕೇಂದ್ರೀಯ ಪಟ್ಟಿ, ಪ್ರಾಂತೀಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಓಕೆ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಎಷ್ಟು ಅನುಸೂಚಿಗಳನ್ನು ಹೊಂದಿತ್ತು 1935ರ ಭಾರತ ಸರ್ಕಾರ ಕಾಯ್ದೆ? ಟೋಟಲಿ 10 ಅನುಸೂಚಿಗಳನ್ನು ಹೊಂದಿತ್ತು. ಎಷ್ಟು ವಿಧಿಗಳನ್ನು ಅಂದರೆ 1, 2, 3 ವಿಧಿಗಳನ್ನು ಹೊಂದಿತ್ತು. ಹೆಂಗೆ ಬರೆಯೋದು? 1, 2, 3 ಹಿಂಗೆ ಬರೆಯೋದಲ್ಲ, 1, 2, 3 ಅಂತ ಹಿಂಗೆ ಬರೆಯೋದು. 321 ವಿಧಿಗಳನ್ನು ಹೊಂದಿತ್ತು. ಯಾವುದು? ನಮ್ಮ ಭಾರತ ಸಂವಿಧಾನದ ನಮ್ಮ ಭಾರತ ಸರ್ಕಾರದ 1935ರ ಕಾಯ್ದೆ. 1935ರ ಭಾರತ ಸರ್ಕಾರ ಕಾಯ್ದೆ ಎಷ್ಟು ವಿಧಿಗಳನ್ನು ಹೊಂದಿತ್ತು ಅಂದರೆ 321. ಎಷ್ಟು ಅನುಸೂಚಿಗಳನ್ನು ಹೊಂದಿತ್ತು ಅಂದರೆ 10 ಅನುಸೂಚಿಗಳನ್ನು ಹೊಂದಿತ್ತು. ಪ್ರಸ್ತುತ ನಮ್ಮ ಭಾರತ ಸಂವಿಧಾನ ಎಷ್ಟು ಅನುಸೂಚಿಗಳನ್ನು ಹೊಂದಿದೆ? ಟೋಟಲಿ 12 ಅನುಸೂಚಿಗಳನ್ನು ಹೊಂದಿದೆ. ಮೂಲ ಸಂವಿಧಾನ ಎಷ್ಟು ಅನುಸೂಚಿಗಳನ್ನು ಹೊಂದಿತ್ತು? 8 ಅನುಸೂಚಿಗಳನ್ನು ಹೊಂದಿತ್ತು. ಓಕೆ, ಇದು ಗೊತ್ತಿರಲಿ ನಿಮಗೆ ಕೇಳ್ಬೋದು, ಇದು ನಿಮ್ಗೆ ಗೊತ್ತಿರುತ್ತೆ ನಾರ್ಮಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಅಂದಾಜು ಸಮಿತಿಯ ಪ್ರಮುಖ ಅಂಶಗಳು ಕೊಟ್ಟಿದ್ದಾರೆ. ಓಕೆ, ಈ ಅಂದಾಜು ಸಮಿತಿ ಪ್ರಮುಖ ಅಂಶಗಳು ಏನೇನಿದ್ದಾವೆ? ಈ ಸಮಿತಿಯನ್ನು 1950ರಲ್ಲಿ ಆಗಿನ ಹಣಕಾಸು ಸಚಿವ ಜಾನ್ ಮಥಾಯಿ ಅವರ ಶಿಫಾರಸಿನ ಮೇರೆಗೆ ರಚನೆ ಮಾಡಲಾಯಿತು. ಈ ಅಂದಾಜು ಸಮಿತಿ ಯಾರ ಒಂದು ಶಿಫಾರಸಿನ ಮೇರೆಗೆ ರಚನೆ ಮಾಡಲಾಗಿದೆ ಅಂತ ಕೇಳಿದ್ರೆ ಜಾನ್ ಮಥಾಯಿ ಅವರ, ಓಕೆ, ಹಣಕಾಸು ಸಚಿವರಾಗಿರ್ತಕ್ಕಂತಹ ಜಾನ್ ಮಥಾಯಿ ಅವರ ಶಿಫಾರಸಿನ ಮೇರೆಗೆ ರಚನೆ ಮಾಡಲಾಗಿದೆ. ಯಾವುದು? ಈ ಅಂದಾಜು ಸಮಿತಿಯನ್ನು ಓಕೆ, ಅಂದಾಜು ಸಮಿತಿಯನ್ನು ಯಾರ ಒಂದು ಶಿಫಾರಸಿನ ಮೇರೆಗೆ ಅಂದರೆ ಈ ಜಾನ್ ಮಥಾಯಿ ಅವರ ಶಿಫಾರಸಿನ ಮೇರೆಗೆ 1950ರಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಓಕೆ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಸಮಿತಿಯಲ್ಲಿ ಲೋಕಸಭೆಯಿಂದ 30 ಸದಸ್ಯರನ್ನು ಒಳಗೊಂಡಿದೆ. ಓಕೆ, ಅತ್ಯಂತ ದೊಡ್ಡ ಸಮಿತಿ ಇದು. ಓಕೆ, ಅತ್ಯಂತ ದೊಡ್ಡ ಸಮಿತಿ ಯಾವುದು ಅಂದರೆ ಈ ಅಂದಾಜು ಸಮಿತಿ, ಸರಿನಾ. ಇದು ಗೊತ್ತಿನ ಮೇಲೆ ಕೇಳಬಹುದು. ಎಷ್ಟು ಸದಸ್ಯರನ್ನು ಒಳಗೊಂಡಿದೆ ಅಂದರೆ ಟೋಟಲಿ 30 ಸದಸ್ಯರು. ರಾಜ್ಯಸಭೆಯವರು ಯಾರೂ ಇರಲ್ಲ ಇದರಲ್ಲಿ, ಟೋಟಲಿ ಎಲ್ಲರೂ ಕೂಡ ಲೋಕಸಭೆಯವರು ಮಾತ್ರ ಇರ್ತಾರೆ. ಇವರ ಟೆನ್ಯೂರ್ ಎಷ್ಟು? ಈ ಅಂದಾಜು ಸಮಿತಿಯ ಸದಸ್ಯರ ಅವಧಿ ಎಷ್ಟು ಅಂತ ಕೇಳಿದ್ರೆ ನಿಮಗೆ 1 ವರ್ಷ ಮಾತ್ರ. ಏನಾದರೂ ಸರ್ ನಾನು ಇವಾಗ ವಿದೇಶಾಂಗ ಮಂತ್ರಿ ಇದ್ದೀನಿ, ನಾನು ಇದರ ಸದಸ್ಯ ಆಗ್ಬೋದಾ? ಆಗಕ್ಕೆ ಬರೋದಿಲ್ಲ, ನೋ ವೇ, ಆಗಕ್ಕೆ ಬರೋದಿಲ್ಲ. ಸರ್ ನಾನು ಪ್ರಧಾನಮಂತ್ರಿ ಇದ್ದೀನಿ, ಇದರ ಸದಸ್ಯ ಆಗ್ಬೋದಾ? ನೋ ವೇ, ಆಗಕ್ಕೆ ಬರೋದಿಲ್ಲ. ನಿನಗೆ ಆಲ್ರೆಡಿ ಒಂದು ಕೆಲಸ ಕೊಟ್ಟಿದ್ದಪ್ಪ, ನಿನ್ನ ಕೆಲಸ ನೀನು ಮುಚ್ಕೊಂಡು ಮಾಡು ಚಂದಗೆ. ಇದಕ್ಕಿದ್ರೇನು ಹೊಸದಾಗಿ ಇರ್ತಕ್ಕಂಥ ಸಚಿವರಿಗೆ ಕೆಲಸ ಕೊಡು, ಅವ್ರಿಗೆ ಕೂಡ ಸ್ವಲ್ಪ ಇದ್ರ ಬುದ್ಧಿ ಓಡಿಸ್ಲಿ, ಅವರು ಕೂಡ ಏನಾದರೂ ಒಂದು ಕೆಲಸ ಮಾಡಲಿ, ಕಾಮ್ ಮಾಡಲಿ, ತೊಗೊಳ್ತಕ್ಕಂತಹ ಪಗಾರಿಗೆ ಅಂತ ಹೇಳ್ತದೆ ಭಾರತ ಸಂವಿಧಾನ. ಓಕೆ, ಸೊ ಅದಕ್ಕೆ ಏನು ಅಂತಂದರೆ 1 ವರ್ಷ ಮಾತ್ರ ಟೆನ್ಯೂರ್ ಹೊಂದಿದೆ. ಓಕೆ, ಇಲ್ಲಿ MP ಗಳು ಮಾತ್ರ ಏನು ಅಂದರೆ ಈ ಜಸ್ಟ್ ಸದಸ್ಯರು ಏನಿರ್ತಾರಲ್ವ ಲೋಕಸಭೆಯ ಸದಸ್ಯರು, ಅವರು ಮಾತ್ರ ಇಲ್ಲಿ ಸದಸ್ಯರಾಗಬಹುದು, ಸರಿನಾ. ಈ ಮಂತ್ರಿಗಳು ಇದರಲ್ಲಿ ಸದಸ್ಯರಾಗಕ್ಕೆ ಬರುವುದಿಲ್ಲ. ಓಕೆ, PDO ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. PDO ಎಕ್ಸಾಮ್, ನಮ್ಮ ಕರ್ನಾಟಕದಲ್ಲಿ PDO ಎಕ್ಸಾಮ್ ಆಗಿತ್ತಲ್ವ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಬಟ್ ಅಲ್ಲಿ ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿದ್ದ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಈ ಸಮಿತಿಯ ಅಧ್ಯಕ್ಷರನ್ನು ಲೋಕಸಭೆಯ ಸ್ಪೀಕರ್ ಆಯ್ಕೆ ಮಾಡುತ್ತಾರೆ. ಅಧ್ಯಕ್ಷರನ್ನ ಯಾರು ಆಯ್ಕೆ ಮಾಡ್ತಾರೆ? ಲೋಕಸಭೆಯ ಸ್ಪೀಕರ್. ಓಕೆ, ಲೋಕಸಭೆಯ ಸ್ಪೀಕರ್ ಪ್ರಸ್ತುತ ಯಾರಿದ್ದಾರೆ? ಓಂ ಬಿರ್ಲಾ ಅವರಿದ್ದಾರೆ. ಓಕೆ, ಹಂಗಾಮಿ ಸ್ಪೀಕರ್ ಯಾರಾಗಿದ್ರು ಹೇಳ್ಬೋದಾ? ಭರ್ತೃಹರಿ ಮೆಹತಾಬ್ ಏನು ಅಲ್ವಾ? ಓಕೆ, ಅಷ್ಟೇ ಹೇಳಿ. ಓಕೆ, ಆ್ಯಂಡ್ ದೆನ್ ಈ ಸಮಿತಿಯ ಅಧ್ಯಕ್ಷರು ಯಾವಾಗಲೂ ಆಡಳಿತ ಪಕ್ಷದವರೇ ಆಗಿರುತ್ತಾರೆ. ಓಕೆ, ಆಡಳಿತ ಪಕ್ಷದವರೇ ಆಗಿರಬೇಕಾ? ಹಾಗಿಲ್ಲ ರೂಲ್. ಬಟ್ ಏನು ಅಂದರೆ ಈ
ಸ್ಪೀಕರ್ ಏನಿರ್ತಾನೆ ಅಲ್ವಾ, ಸ್ಪೀಕರ್ ನಾರ್ಮಲಿ ಏನು ಅಂದರೆ ಆಡಳಿತ ಪಕ್ಷದವರೇ ಆಗಿರ್ತಾರೆ. ಸೊ ಅದಕ್ಕೆ ಆತನೂ ಕೂಡ ಆಡಳಿತ ಪಕ್ಷದವರಿಂದನೇ ಒಬ್ಬನ್ನ ಆಯ್ಕೆ ಮಾಡ್ತಾನೆ ಇದಕ್ಕೆ. ಓಕೆ, ಇದು ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಓಕೆ, ಆ್ಯಂಡ್ ಅದು ಆದ ನಂತರ ಈ ಸಮಿತಿಯ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದರೆ 1 ವರ್ಷ ಮಾತ್ರ ಇರುತ್ತೆ. ಓಕೆ, ಇದು ಇಂಪಾರ್ಟೆಂಟ್ ಇದೆ ಸರ್. 5 ವರ್ಷ ಇರುತ್ತೆ ಲೋಕಸಭೆ, 5 ವರ್ಷ ಇರ್ಬೋದು ಇದು. ಆಗಲ್ಲ. ಓಕೆ, 1 ವರ್ಷ ಅಷ್ಟೇ. 1 ವರ್ಷ ಆದ ಬಳಿಕ ಇದನ್ನು ನಿಂದು ಜಾಗ ಬಿಟ್ಟು ನೀವು ಹೋಗಬೇಕು, ಮತ್ತೊಬ್ಬಂದು ಕುಂದಿರ್ತಾನೆ ಅಲ್ಲಿ ಅಷ್ಟೇ. ಓಕೆ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ, ಅಂದಾಜು ಸಮಿತಿಯು ಭಾರತದ ಸಂಸತ್ತಿನ ಸ್ಥಾಯಿ ಸಮಿತಿಯಾಗಿದೆ. ಈ ಸಮಿತಿಯು ಸರ್ಕಾರಿ ಇಲಾಖೆಗಳು ಮತ್ತು ಸಚಿವಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುತ್ತದೆ. ಈ ಸಮಿತಿಯು ಸರ್ಕಾರವನ್ನು ಹೊಣೆಗಾರರನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ. ಯಾವುದು? ಅಂದಾಜು ಸಮಿತಿ. ಯಾರ ಶಿಫಾರಸಿನ ಮೇರೆಗೆ ಸ್ಥಾಪನೆಯಾಯಿತು? ಜಾನ್ ಮತಾಯಿಯವರ ಶಿಫಾರಸಿನ ಮೇರೆಗೆ 1950ರಲ್ಲಿ ಸ್ಥಾಪನೆಯಾಯಿತು. ಇದರಲ್ಲಿ ಸದಸ್ಯರು 30 ಮಂದಿ ಇರ್ತಾರೆ. ಎಲ್ಲರೂ ಕೂಡ ಲೋಕಸಭೆಯವರಾಗಿರ್ತಾರೆ. ಇದರ ಅಧ್ಯಕ್ಷರನ್ನು ಲೋಕಸಭೆ ಸ್ಪೀಕರ್ ಆಯ್ಕೆ ಮಾಡ್ತಾರೆ. ಈ ಒಂದು ಸಮಿತಿಯ ಒಂದು ಅಧಿಕಾರಾವಧಿ ಎಷ್ಟಿರುತ್ತೆ ಅಂದರೆ 1 ವರ್ಷ ಮಾತ್ರ ಇರ್ತದೆ. ಸರಿನಾ? ಎಲ್ಲವೂ ಕೂಡ ಕ್ಲಾರಿಟಿ ಇರಲಿ. ಯಾವುದೇ ರೀತಿ ಹಿಂದೆ ಮುಂದೆ ಹೆಂಗೆ ಬೇಕಾದ್ರೆ ಕೇಳಿದ್ರು ಕೂಡ ಆನ್ಸರ್ ಹೇಳೋಕ್ಕೆ ಬರಬೇಕು ಅಷ್ಟೇ. ಓಕೆ ಸರ್, ಎಲ್ಲ ನಿಮಗೆ ಗೊತ್ತಿದೆಯಾ? ನನಗೆಲ್ಲೂ ಗೊತ್ತಿಲ್ಲ. ನಾನು ಕೂಡ ಬುಕ್ಕಲ್ಲೇ ಓದಿ ಇದನ್ನೆಲ್ಲವೂ ಕೂಡ ತಿಳ್ಕೊಂಡಿರೋದು. ಓಕೆ, ಸೊ ಹಾಗೆ ಏನು ಅಂದರೆ ಜಸ್ಟ್ ಕೆಲವರಿಗೆ ಹೇಗೆ ಅಂದರೆ ಬುಕ್ಕಲ್ಲಿ ಒಂದೇ ಸರಿ ಅಂದರೆ ಕೆಲವರಿಗೆ ಅಂತಲ್ಲ, ಮ್ಯಾಕ್ಸಿಮಮ್ ಎಲ್ಲರಿಗೂ ಕೂಡ ಇದ್ರೇನೋ ಬುಕ್ಕಲ್ಲೇ ಓದಿದ್ರೆ ತಲೆಯಲ್ಲಿ ಹೋಗಲ್ಲ. ಓಕೆ, ಟೈಮ್ ಇದ್ರೇನೋ ಭಾಳ ತೊಗೊಳುತ್ತೆ. ಬಟ್ ಏನಾದರೂ ಒಬ್ಬೊಂದು ಬಾಯಿಂದ ಧ್ವನಿಯಿಂದ ಒಬ್ಬೊಂದು ನಮ್ಮ ಕಿವಿಯಲ್ಲಿ ಬಿದ್ದರೆ ಜಾಸ್ತಿ ಬೇಗ ಹೋಗುತ್ತೆ. ಓಕೆ, ನೀವು ಬೇಕಾದರೆ ಒಂದು ಸರಿ ಟೆಸ್ಟ್ ಮಾಡಿ. ಇವಾಗ ನೀವೇ ನೋಡ್ಕೊಳ್ಳಿ. ಓಕೆ, ಈ ಒಂದು ಕ್ವಶನ್ 20 ಕ್ವಶನ್ ಆಗಿರ್ಬೋದು ಅಥವಾ ಒಂದು 30 ಕ್ವಶನ್ ಆಗಿರ್ಬೋದು. ಇಲ್ಲಿವರೆಗೂ ಈ 30 ಕ್ವಶನ್ಗಳನ್ನು ಟೈಮ್ನ ನೀವೇ ಸ್ವಂತ ಓನಾಗಿ ಟೈಮ್ ತೊಗೊಂಡಿದ್ರೆ ಎಷ್ಟು ತೊಗೊಂಡಿರ್ತಿದ್ರಾ? ಒಂದು ಆಲ್ಮೋಸ್ಟ್ 1 ಅವರ್ ಆದರೂ ಹೋಗಿರೋದು. ಓಕೆ, ಈ 1 ಅವರ್ ಹೋಗಿರಲಿಲ್ಲ ಅಂದರೆ 1 ಅವರ್ ಆಸ್ಪಾಸ್ ಆದರೂ ಹೋಗಿರುತ್ತೆ. ಓಕೆ, ಯಾಕೆ ಅಂದರೆ ಅಲ್ಲಿ ನಾವು ಓದೋದು ಮತ್ತೆ ಒಂದು ಯೋಚನೆ ಮಾಡೋದು ಮತ್ತೆ ಎಲ್ಲೋ ಒಂದು. ಓಕೆ, ಬಟ್ ಇಲ್ಲಿ ಕ್ಲಾಸ್ ಕೇಳೋದು ಅಥವಾ ಯಾರೋ ಒಬ್ರು ಹೇಳೋದು ಕೇಳೋದು, ನಿನ್ನ ಫ್ರೆಂಡ್ ಹೇಳೋದು ಕೇಳೋದಾಗಿರಲಿ ಅಥವಾ ಯಾರೋ ಒಬ್ರು ಟೀಚರ್ ಹೇಳೋದು ಕೇಳೋದಾಗಿರಲಿ ಅಥವಾ ಯಾರೋ ಒಬ್ಬರು ಸಮ್ವನ್, ಓಕೆ, ನಿಮ್ಮ ಕಂಪ್ಯಾನಿಯನ್, ಓಕೆ, ಅವ್ರು ಹೇಳೋದು ಕೇಳೋದಾಗಿರಲಿ, ಅದು ಏನಂದರೆ ನಮಗೆ ಫೋಕಸ್ ಮಾಡ್ತದೆ. ಏನು ಹೇಳ್ತಿದ್ದಾನೆ, ನೆಕ್ಸ್ಟ್ ಏನು ಹೇಳ್ತಾನೆ ಅಂತ. ಬಟ್ ಬುಕ್ಕಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಈ ಲೈನ್ ಓದ್ತೀಯಾ, ಈ ಲೈನ್ ಇಲ್ಲೇ ಇರುತ್ತಲ್ಲ. ಇದು ನೀನು ಹೇಗೆ ಅಂದರೆ ಅಂದಾಜು ಅಂತ ಮಾತ್ರ ಓದಿರಲ್ಲ ನಾವು, ಇಲ್ಲಿ ಮಾಡುತ್ತದೆ ಅಂತ ಕೂಡ ಓದಿರ್ತೀವಿ ನಾವು. ಹಾಗೆ ಓಕೆ, 1 ಸೆಕೆಂಡಲ್ಲಿ ಫುಲ್ ಡೆಡ್ ಎಂಡ್ ಬಂದಿರ್ತೀವಿ. ಬಟ್ ಅದ್ರದ್ದೇನು ಒಳಗಿನ ಆಳಾದ ರುಚಿ ಇದ್ರೇನು ನಮ್ಮ ತಲೆನಲ್ಲಿ ಹೋಗಿರಲ್ಲ ಅಷ್ಟೇ. ಓಕೆ, ಸೊ ಇದಕ್ಕೇನು ಅಂದರೆ ಕೆಲವೊಬ್ಬರಿಗೆ ಈ ಬಾಯಿಂದ ಹೇಳೋದೇ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಕೆಲವೊಬ್ರು ನೋಡಿರ್ಬೋದು ನೀವು ಎಕ್ಸಾಮಲ್ಲೂ ಕೂಡ, ಸರ್ ನಾನು ಯಾವುದು ಕೂಡ ಓದಿಲ್ಲ, ನಿಮ್ಮ ಕ್ಲಾಸ್ ಕೇಳಿದ್ರೆ ನಾನು ಫೈನಲಾಗಿ ಎಕ್ಸಾಮ್ ಬರೆದೆ. ಹಾಗೆ ಮೀನ್ಸ್ ನಾನು ಈ ಎಕ್ಸಾಮ್ ಅಂತ ಹೇಳ್ತಾ ಇಲ್ಲ, ಮೀನ್ಸ್ ಲೈಕ್ ಇವಾಗ ಡಿಗ್ರಿ ಎಕ್ಸಾಮು, PU ಎಕ್ಸಾಮು, SLC ಎಕ್ಸಾಮು, ಲೈಕ್ ದಟ್. ಓಕೆ, ಹಾಗೆ ಓಕೆ, ಸೊ ಹಾಗೆ ಬರುತ್ತೆ, ಏನಿಲ್ಲ. ಸೊ ಇದಾಗಿತ್ತು ಇಲ್ಲಿಯವರೆಗೆ NTPC ಪ್ರಶ್ನೆ ಪತ್ರಿಕೆಯ NTPC ಎಕ್ಸಾಮ್ನ ಒಂದು ಪೂರ್ವ ತಯಾರಿಯ ಪ್ರಶ್ನೆ ಪತ್ರಿಕೆಯ ಒಂದು ಪ್ರಶ್ನೆಗಳು ಡಿಸ್ಕಷನ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. 50 ಕ್ವಶನ್ ಮಾಡ್ತೀನಿ ಅಂತ ಹೇಳಿದ್ದೆ, ಸ್ವಲ್ಪ 30 ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿ ಐತಲ್ವಾ. ಸೊ ಅದಕ್ಕೇನು ಅಂತಂದರೆ ಸ್ವಲ್ಪ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಜಾಸ್ತಿ ಕ್ವಶನ್ನ ಹೇಳ್ತೀನಿ. ಹಾಗೆ ಸ್ವಲ್ಪ ಈ ಎಕ್ಸ್ಪ್ಲನೇಷನ್ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಧನ್ಯವಾದಗಳು. ಹಾಗೆ ವಿಡಿಯೋ ಇಲ್ಲಿವರೆಗೂ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.